ಆಗಲಿ ಪ್ರಕೃತ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ. ಆವರಣಗಳ ಅಡಗಿಸಿ ನಿಂದ ನಿರಾವರಣವೇ ಪರಬ್ರಹ್ಮವು ಅನ್ನುವ ಸೂತ್ರ ಆರಂಭವಾಗಿ 4 ನುಡಿಗಳ ವಿಚಾರ ಮುಗಿದಿದೆ. 5ನೇ ನುಡಿ, 4ನೇ ನುಡಿನ ಮನದೊಳು ಇಂದ್ರಿಯನು ಆ ಮನವನೇ ಬುದ್ಧಿಯೊಳು ಎನಿಸುವುದೋರಕೆ ಇಲ್ಲದೆ ಅಡಗಿಸಿ ಘನ ಸಚ್ಚಿದಾನಂದಮಯ ಪರಬ್ರಹ್ಮವು ಎಂದು ಎನಿಸಿ ನೀನಿರುವುದು ಅಂಬುಜ ನೇತ್ರೆ. ಅದನ್ನು ಹೇಳ್ಕೊಂಡು ಹೋಗೋಣಲ್ಲ, ಅದೊಂದು ನೋಡಿ. ಮನದೊಳು ಪದಚ್ಛೇದ, ಇಂದ್ರಿಯವನು ಆ ಮನವನೇ ಬುದ್ಧಿಯೊಳು ಎನಿಸುವುದೋರಿಕೆ ಇಲ್ಲದೆ ಅಡಗಿಸಿ ಘನ ಸತ್ ಚಿತ್ ಆನಂದಮಯನು ಪರಬ್ರಹ್ಮವು ಎಂದು ಎನಿಸಿ ನೀನು ಇರುವುದು ಅಂಬುಜ ನೇತ್ರೆ. ಅಂಬುಜ ನೇತ್ರೆ ಕಮಲದ ದಳದಂತಹ ಕಣ್ಣುಳ್ಳ ಮೈತ್ರೇಯಿಯೇ. ಕಮಲದ ದಳದಂತಹ ಕಣ್ಣುಳ್ಳ ಮೈತ್ರೇಯಿಯೇ. ಕಮಲದಂಥ ಮುಖವುಳ್ಳವಳು, ಕಮಲದ ದಳದಂಥ ಕಣ್ಣುಳ್ಳವಳು. ಅದ್ರಾಗ ಒಂದು ದಳ ತಗೊಳ್ಳೋಣ ಕಮಲ ಶಬ್ದದಾಗ. ಅಂದರೆ ಹಸನ್ಮುಖಿಯಾಗಿ ಕೇಳುತ್ತಿದ್ದಳು ಅಂತ ಅಭಿಪ್ರಾಯ, ಮತ್ತೇನಲ್ಲ. ಹಸನ್ಮುಖಿಯಾಗಿ ಕೇಳುತ್ತಿದ್ದಳು. ನೋಡ್ರಿ, ಮನದೊಳು ಇಂದ್ರಿಯವನು ಸಕಲ ಇಂದ್ರಿಯಗಳ ಸಮೂಹ, ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ. ಮನದೊಳು ಇವನ್ನ ಅಂತಃಪಾತಿ ಮಾಡೋದು, ಮನಸ್ಸಿನಲ್ಲಿ ಲಯ ಮಾಡೋದು. ಮನದೊಳು ಇಂದ್ರಿಯವನು ಆ ಮನವನೇ ಬುದ್ಧಿಯೊಳು, ಆ ಮನಸ್ಸನ್ನು ಅದಕ್ಕಿಂತ ಹಿಂದಿರುವಂಥ ಬುದ್ಧಿಯಲ್ಲಿ ಲಯ ಮಾಡೋದು. ಎನಿಸುವುದೋರಕೆ ಇಲ್ಲದೆ ಅಡಗಿಸಿ, ಮನಸ್ಸು ಸಂಕಲ್ಪ ವಿಕಲ್ಪ ವೃತ್ತಿಯನ್ನು ಕಳೆದುಕೊಂಡು ಬುದ್ಧಿಯಲ್ಲಿ ಅಡಗಬೇಕು. ಎನಿಸುವುದೋರಕೆ ಇಲ್ಲದೆ ಅಡಗಿಸಿ ಘನ ಸತ್ ಚಿತ್ ಆನಂದಮಯ, ಸತ್ ಚಿತ್ ಆನಂದಮಯ ಪರಬ್ರಹ್ಮವು ಎಂದೆನಿಸಿ. ಘನ ಅಂತ ಕೊಟ್ಟರು, ಉಪ್ಪಿನ ಗಟ್ಟಿಯಂತೆ ಘನವಾಗಿರುವುದು ಅಂತ ಒಟ್ಟು ಅಭಿಪ್ರಾಯ. ಅಖಂಡ, ಅಖಂಡ. ಇಲ್ಲೇನು ಮಾಡಿದ್ರು, ಮುಂದೆ ಸತ್ ಚಿತ್ತ ಆನಂದ ಅಂತ 3 ಬರೆದ್ರು. ಸತ್ತು ಚಿತ್ತ ಆನಂದ ಅಂತ. ಅದನ್ನು ಬರೆಯಲಿಕ್ಕೆ ಕಾರಣ ಏನು ಅನ್ನೋದು ಪೂರ್ವದಲ್ಲಿ ಚಿಂತನೆ ಮಾಡಿದ್ದೇವೆ. ಅಸತ್ತ ಜಡ ದುಃಖ ಭೂಯಿಷ್ಠವಾದ ಈ ಶರೀರ ನಾವು ಅಂತ ತಿಳ್ಕೊಂಡಿದ್ದೇವೆ. ಇದು ನನ್ನ ಸ್ವರೂಪ ಅಲ್ಲ. ಸತ್ ತ್ರಿಕಾಲಾಬಾಧಿತವಾದ ಸದ್ರೂಪ. ಚಿತ್ ಅಲುಪ್ತ ಪ್ರಕಾಶ, ಯಾವಾಗಲೂ ಅರಿಯುವಂಥದ್ದು ಅಲುಪ್ತ ಪ್ರಕಾಶ. ಆನಂದ ನಿನ್ನ ಸ್ವರೂಪ ಯಾವಾಗಲೂ ಆನಂದಮಯವಾಗಿರುವಂಥದ್ದು. ದುಃಖದ ಲವಲೇಶವು ನಿನ್ನ ಸ್ವರೂಪದಲ್ಲಿಲ್ಲ. ಆದರೆ ಅಂತಹ ನಿನ್ನ ಸ್ವರೂಪವನ್ನು ಮರೆತು ಶರೀರಾದಿಗಳಲ್ಲಿ ನಾನು ಅನ್ನುವ ಭಾವನೆಯನ್ನು ಮಾಡಿಕೊಂಡಿರುವುದರಿಂದ ನಾನು ಹುಟ್ಟುವವನು, ನಾನು ಸಾಯುವವನು, ನಾನು ಸುಖಿ, ನಾನು ದುಃಖಿ ಇತ್ಯಾದಿ ಅನೇಕ ಭಾವನೆಗಳು ನಿನ್ನಲ್ಲಿ ಮೂಡಿ ಬರುತ್ತವೆ ಎಂದು ಸತ್ಚಿತ್ ಆನಂದ. ಇಲ್ಲಿ ಬರೀ ಸದ್ರೂಪ ಹೇಳಿದರೂ ಸಾಕಾಗ್ತದ. ಈ ಪೂರ್ವದಲ್ಲಿ ಚಿಂತನೆ ಮಾಡಿದ್ದೇವೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನುವ ತೈತ್ತಿರೀ ಉಪನಿಷತ್ತಿನ ಈ ಮಂತ್ರಕ್ಕೆ ಭಗವಾನ್ ಭಾಷ್ಯಕಾರರು ಭಾಷ್ಯವನ್ನು ಬರೆಯುತ್ತಾ ಕೇವಲ ಸದ್ರೂಪ ಅಷ್ಟೇ ಹೇಳಿದ್ರೆ ಸಾಕಾಗ್ತಿತ್ತು. ಸತ್ಯಂ ಜ್ಞಾನಂ ಅನಂತಂ ಅಂತ 3 ಯಾಕೆ ಹೇಳಿದರು ಅಂದ್ರೆ, ಮತವಾದಿಗಳ ಸತ್ ಅನ್ನುವ ಶಬ್ದಕ್ಕೆ ಯಥಾರ್ಥ ಅಂತ ನಾವೇನು ಅರ್ಥ ಮಾಡ್ತೇವೆ, ಹಾಗೆಯೇ ಪ್ರಕೃತಿಯೂ ಸತ್ಯ ಅಂತ ಸಾಂಖ್ಯ ಅರ್ಥ ಮಾಡ್ತಾನೆ. ಪರಮಾಣುಗಳ ಸತ್ಯ ಅಂತ ಅಷ್ಟೇ ಅಲ್ಲ, ಪರಮಾಣ, ಮನ, ದಿಕ್ಕ, ಕಾಲ, ಆತ್ಮ ಇವೆಲ್ಲವೂ ಸತ್ಯವಾದವುಗಳು ಅಂತ ನೈಯಾಯಿಕ ಅರ್ಥ ಮಾಡ್ತಾನೆ. ಅದಕ್ಕಾಗಿ ಸತ್ಯಂ ಬ್ರಹ್ಮ ಅಂತ ಹೇಳಿದ್ವು ಅಂದ್ರೆ ಅಲ್ಲಿ ಅತಿವ್ಯಾಪ್ತಿ ದೋಷ ಬರ್ತದೆ. ಅದನ್ನು ತೆಗೆದು ಹಾಕೋದಕ್ಕೆ ಆನಂದ ಚಿತ್ತ ಅದು ಸದ್ರೂಪ ಅಂತ ಬರೆದೀವಿ. ಇನ್ನು ಕೆಲವರು ಬೌದ್ಧರಲ್ಲಿ ಕ್ಷಣಿಕ ವಿಜ್ಞಾನವೇ ಆತ್ಮ ಅಂತಾರೆ. ವಿಜ್ಞಾನವೇ ಅದು ಚಿತ್ತ, ಅದು ಅವರು ಸ್ವರೂಪ. ಅಲ್ಲಿ ಕ್ಷಣಿಕ ಅನ್ನೋದರಲ್ಲಿ ದೋಷ ಬರಬಾರ್ದು ಅಂತ ಅನಂತ ಅಂತ ಹಾಕಿದ್ದೀವಿ. ಅನಂತ ಅಂದರೆ ಯಾವಾಗಲೂ ನಾಶವಾಗದೇ ಇರುವಂಥದ್ದು ಅಂತ. ಹೀಗೆ ಮತವಾದಿಗಳನ್ನು ಎದುರಿಟ್ಟುಕೊಂಡು ಅವರು ಹೇಳತಕ್ಕಂತಹ ವಿಷಯಗಳಲ್ಲಿ ಅತಿವ್ಯಾಪ್ತಿ ದೋಷ ಬರಬಾರದು ಅಂತ 3 ಹೇಳಿದ್ದೇವೆ. ಇಲ್ಲರ ಸತ್ ಬ್ರಹ್ಮ, ಸತ್ಯಂ ಬ್ರಹ್ಮ,
ಆನಂದಂ ಚಿತ್ತಂ ಬ್ರಹ್ಮ, ಸತ್ತು ಚಿತ್ತು ಆನಂದ, ಜ್ಞಾನಂ ಸತ್ಯಂ ಜ್ಞಾನಂ ಅನಂತಂ, ಜ್ಞಾನಂ ಬ್ರಹ್ಮ ಅನಂತಂ ಬ್ರಹ್ಮ. ಇಷ್ಟೇ ಹೇಳಿ ಸಾಕಾಕಿತ್ತು. ಇಲ್ಲಿ ಚಿತ್ ಅನ್ನೋ ಶಬ್ದ ಬಳಸ್ತೇನೆ, ಜ್ಞಾನ ಅನ್ನೋ ಶಬ್ದದಲ್ಲಿ. ಚಿತ್ ಅಂದ್ರೆ ಚೇತನ, ಜ್ಞಾನ ಅಂದ್ರೂ ಚೇತನ, ಅರಿವು ಅಂತಿದ್ರ ಅರ್ಥ. ಹೀಗೆ ಮೂರು ಯಾಕೆ ಬಳಸಿದ್ರು ಅಂತ ಕೇಳಿದರೆ, ಮತವಾದಿಗಳು ಹೇಳುವ ವಿಷಯಗಳಲ್ಲಿ ಅತಿವ್ಯಾಪ್ತಿ ಆಗಕೂಡದು ಅಂತ ಬಳಸಿದರು. ಇಲ್ಲೂ ಅಷ್ಟೇ, ಇಲ್ಲಿ ಘನ ಅಂತ ಒಂದು ಶಬ್ದ ಹಾಕಿದರು. ಘನ ಅಖಂಡ, ಘನ ಅಂದರೆ ಅಖಂಡ, ಅಖಂಡವೇ ಬ್ರಹ್ಮ, ಆದರೂ ಕೂಡ ಸಚ್ಚಿದಾನಂದಮಯ ಅಂತ ಬರೆದ್ರು. ಸತ್ ಚಿತ್ತ ಆನಂದಮಯ. ಆನಂದಮಯ, ಇಲ್ಲಿ ಮಯಟ್ ಅಂತ ಒಂದು ಪ್ರತ್ಯಯ ಇದೆ, ಅದರ ಬಗ್ಗೆ ಚಿಂತನೆ ಮಾಡಿದ್ದಾರೆ. ಆನಂದಮಯ. ಮಯಟ್ ಪ್ರತ್ಯಯ ಏನು ಹೇಳ್ತದೆ ಅಂತ ಕೇಳಿದರೆ, ಬಾಹುಲ್ಯ ಹೇಳ್ತದ ಅಂತ ಒಂದು ಅರ್ಥ ಇದೆ. ಮಯಟ್ ಪ್ರತ್ಯಯ ಬಾಹುಲ್ಯ. ಅನ್ನಮಯ ಶರೀರ, ಉದಾಹರಣೆಗೆ ಅನ್ನಮಯ ಶರೀರ ಅಂದರೆ ಇಲ್ಲಿ ಅನ್ನವೇ ಬಹಳವಾಗಿದೆ, ಅನ್ನಮಯ ಶರೀರ ಅಂತ ಅರ್ಥ ಕೊಡ್ತದೆ. ಆದರೆ ಇಲ್ಲಿ ವಿಕಾರ ಅನ್ನೋ ಅರ್ಥ ಇದು. ಅನ್ನಮಯ ಶರೀರ ಅಂದರೆ ವಿಕಾರ ಅನ್ನೋ ಅರ್ಥ. ಬ್ರಾಹ್ಮಣಮಯೋಯಂ ಜಗತ್ತಂದಾಗ ಬಾಹುಲ್ಯ ಅಂತ ಅರ್ಥ ಕೊಡ್ತದೆ. ಬಹಳಷ್ಟು ಜನರು ಬ್ರಾಹ್ಮಣರೇ ಅಲ್ಲಿ ಇದ್ದರು ಅಂತ. ಆದರೆ ಬ್ರಾಹ್ಮಣಮಯೋಯಂ ಜಗತ್ತರ ಅನ್ರಿ ಅಥವಾ ಗ್ರಾಮರ ಅನ್ರಿ, ಅಲ್ಲಿ ಬಾಹುಳ್ಯ ಅಂತ ಅರ್ಥ ಕೊಡ್ತದೆ ಮಯಟ್ ಪ್ರತ್ಯಯ. ಹಾಗಾದರೆ ಇಲ್ಲಿ ಆನಂದ ಬಾಹುಳ್ಯ ಅಂತ ಆಯಿತು, ಆನಂದಮಯ ಅಂತ ಬರ್ದಿರಲ್ಲ, ಆನಂದ ಹೆಚ್ಚಿದೆ ಅಂತ ಆಯಿತು, ನ್ಯೂನವಾಗಿ ದುಃಖ ಇರಬಹುದಲ್ಲ ಅಂತ ಆಕ್ಷೇಪ ಮಾಡ್ತಾರೆ ನಮಗೆ. ಅದನ್ನು ಆಕ್ಷೇಪ ಮಾಡಿದಾಗ ಮಯಟ್ ಪ್ರತ್ಯಯ ಕೇವಲ ಬಾಹುಳ್ಯವನ್ನು ಹೇಳ್ತದೆ ಅಂತ ಇಲ್ಲ, ಅದು ಸ್ವರೂಪಾರ್ಥದಲ್ಲಿಯೂ ಕೂಡ ಮಯಟ್ ಪ್ರತ್ಯಯವನ್ನು ಉಪಯೋಗ ಮಾಡುತ್ತೇವೆ ಅಂತ ಅದರ ಸಮಾಧಾನ ಹೇಳಿದ್ದಾರೆ. ಆದುದರಿಂದ ಇಲ್ಲಿ ಮಯಟ್ ಆನಂದಮಯ ಅನ್ನೋದೇನಿದೆಯಲ್ಲ, ಬಾಹುಳ್ಯ ಅಂತ ಅರ್ಥ ಅಲ್ಲ, ಅದರ ಸ್ವರೂಪ ಅಂತ ಅರ್ಥ. ಅದರ ಸ್ವರೂಪವನ್ನು ಅರ್ಥ ಅಂತ ನಾವು ಇಟ್ಕೊಂಡಾಗ ಇದೆಲ್ಲ ಕೂಡಿ ಒಂದೇ ಆಗ್ತದೆ. ಘನ ಸಚ್ಚಿದಾನಂದಮಯ ಇದೆಲ್ಲ ಕೂಡಿ ಒಂದೇ ಆಗ್ತದೆ, ಅದು ಪರಬ್ರಹ್ಮ. ಅದುವೇ ಪರಬ್ರಹ್ಮವು ಎಂದು ಎನಿಸಿ ನೀನಿರ್ಪದು. ಅದು ಪರಬ್ರಹ್ಮ ಎಂದು ಎನಿಸಿ ನೀನಿರ್ಪದು ಅಂತಾಯಿತು. ಪರಬ್ರಹ್ಮವು ಎಂದು ಎನಿಸಿ ನೀನಿರ್ಪದು ಅಷ್ಟೇ ಇದೆ ಇಲ್ಲಿ, ಅದು ಅನ್ನೋದು ನಾನು ಹಾಕಿದ್ದೇನೆ. ಆ ಪರಬ್ರಹ್ಮವೇ ನನ್ನ ಸ್ವರೂಪವೆಂದು ದೃಢವಾಗಿ ನಂಬಿ ನೀನು ಇರ್ಪದು. ಅಂಬುಜನೇತ್ರಿ ಅಂತೂ ಮೊದಲಾಗಿದೆ, ಕಮಲದ ದಳದಂತಹ ಕಣ್ಣುಳ್ಳ ಮೈತ್ರೇಯಿ ಅಂತ ಮೊದಲಾಗಿದೆ. ಮುಂದೆ ನೋಡಿಗೆ ಹೋಗೋಣೀಗ. ಮನದಿನ ಏನತ್ ನೋಡ್ರಿ ನಿಮ್ಮ ಪುಸ್ತಕದಾಗ, ಮನದಿನ ಆರೈಯದೆ ಆ ಮನವನು ಅರಿವ ತನ್ನನು ಇನಿಸುವುದೋರಿಕೆ ಇಲ್ಲದೆ ಅಡಗಿಸಿ ಅನುಪಾಧಿಕನುಂ ಎನಿಸಿದೊಡೆ ತಾನು ಅಲ್ಲಿ ಚಿದ್ಘನ ಪರಬ್ರಹ್ಮರೂಪವೆನಿಸಿರ್ಪು. ಮನದಿಂದ ಆರೈಯದೆ ಯಾವುದೇ ವಿಷಯಗಳನ್ನು ಕುರಿತು ನಿನ್ನ ಮನಸ್ಸು ಹೋಗದಂತೆ, ಆರೈಯದೆ ವಿಷಯಗಳಲ್ಲಿ ಸಂಚಾರ ಮಾಡದಂತೆ. ಮನದಿನ ಆರೈಯದೆ ಅಂದರೆ ವಿಷಯಗಳ ಚಿಂತನೆಯನ್ನು ಮನಸ್ಸು ಮಾಡದಂತೆ, ಆರೈಯದೆ ಆ ಮನವನು, ಆ ಮನವನು ಅರಿವ, ಆ ಮನಸ್ಸನ್ನು ಅರಿವ, ತಿಳಿಯುವ, ತನ್ನನು, ಮನಸ್ಸನ್ನು ತಿಳಿಯವ್ರು ಯಾರು? ನೀನ. ಆ ಮನಸ್ಸನ ವ್ಯವಹಾರ, ಮನಸ್ಸು ಯಾವುದನ್ನು ಗೊತ್ತೇ ಇದೆ, ಸಂಕಲ್ಪ ವಿಕಲ್ಪ ವೃತ್ತಿ, ಅದೆಷ್ಟು ಚಾಂಚಲ ಅನ್ನೋದು ಗೊತ್ತೇ ಇದೆ. ಈ ಪೂರ್ವದಲ್ಲಿ ಅದು ಪಾಠ ಆಗಿದೆ. ಅರಿಯುವ, ಆ ಮನಸ್ಸನ್ನು ಅರಿಯುವ, ಇಲ್ಲಿ ಜೀವ ಮತ್ತೆ ಚಿದಾಭಾಸನೇ, ಈಗ ಅಖಂಡ ಚೇತನ ಅಲ್ಲ, ಚಿದಾಭಾಸ. ತನ್ನನು, ಮನವನು ಅರಿವ ತನ್ನನ್ನು ಇನಿಸುವುದೋರಿಕೆ ಇಲ್ಲದೆ, ಚಿದಾಭಾಸ ಭಾವನೆ ನಿನ್ನಲ್ಲಿ ಬಾರದಂತೆ, ಅಂದರೆ ಜೀವಭಾವವು ಬಾರದಂತೆ, ನಾನು ಜೀವನೆಂಬುವ ಭಾವನೆಯೂ ಉಂಟಾಗದಂತೆ. ತನ್ನನು ಇನಿಸುವುದೋರಿಕೆ ಇಲ್ಲದೆ ಅಡಗಿಸಿ ಎಲ್ಲಿ? ಅನುಪಾಧಿಕವಾದ ಆತ್ಮದಲ್ಲಿ ಅಂತ ಬರೀತಾರೆ. ಅಡಗಿಸಿ ಅನುಪಾಧಿಕನುಂ ಎನಿಸಿದೊಡೆ ಯಾವುದೇ ಉಪಾಧಿಯೂ ಇಲ್ಲದೆ ಇರುವ
ಮಾಯಾ ಉಪಾಧಿಯೂ ಇಲ್ಲ, ಅವಿದ್ಯಾ ಉಪಾಧಿಯೂ ಇಲ್ಲ. ಇಲ್ಲಿ ಎರಡು ಉಪಾಧಿಗಳನ್ನು ತೆಗೆದುಬಿಡೋದು. ಅನುಪಾಧಿಕನು ಎನಿಸಿದೊಡೆ ಯಾವುದೇ ಉಪಾಧಿಯೂ ಇಲ್ಲದಿರುತ್ತಿರಲು ತಾನು ತಾನು ಯಾವ ಸಾಧಕನು ಇದ್ದಾನೆಯೋ, ಮುಮುಕ್ಷು ಇದ್ದಾನೆಯೋ ಅವನು ಅಲ್ಲಿ ಚಿದ್ಘನ ಪರಬ್ರಹ್ಮ ರೂಪ ಎನಿಸುತ್ತಿರಕು. ನಿನ್ನನ್ನು ನೀನು ಸಂಪೂರ್ಣವಾಗಿ ಪರಬ್ರಹ್ಮದಲ್ಲಿ ಅಡಗಿಸಿದ್ದೇ ಆದರೆ ಚಿದ್ಘನ ಕೇವಲ ಚೈತನ್ಯದ ಗಟ್ಟಿಯಾಗಿರುವ, ಹಿಂದಲ್ಲಿ ಬಂತಲ್ಲ ಚಿತ್ತನ್ನು ಘನ ಅನ್ನೋದು, ಇಲ್ಲಿ ಚಿದ್ಘನ ಕೇವಲ ಚೈತನ್ಯದ ಗಟ್ಟಿಯಾಗಿರುವ ಪರಬ್ರಹ್ಮ ರೂಪವು ಅದು ಎಂದು. ಆ ಪರಬ್ರಹ್ಮ ರೂಪವೇ ಅದು. ಅದು ಅಂತ ಆಯ್ತಲ್ಲ, ಅದು ಅಂದ್ರೆ ನನ್ನ ಸ್ವರೂಪವೇ ಎಂದು ತಿಳಿದುಕೊಳ್ಬೇಕಂತ ಇಲ್ಲಿ ಕೈಲಿ ಹಾಕ್ಬೇಕು ನಾವು. ತನ್ನ ಸ್ವರೂಪವೇ ನನ್ನ ಸ್ವರೂಪವೇ ಎಂದು ತಿಳಿದುಕೊಂಡು ಮತ್ತು ಅದರಲ್ಲಿ ಚಿಂತನದಲ್ಲೇ ತೊಡಗೋದು. ಯಾಕಂದ್ರೆ ಕೆಳಗೆ ಹೊಂಟದ ಶಾಸ್ತ್ರ. ಈಗ 4ನೇ ಸಂಧಿಯಲ್ಲಿ ಏನು ಹೇಳಬೇಕಾದದ್ದೆಲ್ಲ ಹೇಳಿದರು. ಅದನ್ನು ತಿಳಿಯದವರಿಗೆ ಸಗುಣೆಯು ಹೇಳಲಿಕ್ಕೆ ಆರಂಭ ಮಾಡಿದರು. ಈಗ ಅದರಾಗ ಮತ್ತು ಉತ್ತಮ, ಮಧ್ಯಮ, ಮಂದ ಈ ಅಧಿಕಾರಿಗಳನ್ನು ಕುರಿತು ಅನುಕೂಲ ಆಗಲೆನ್ನುವ ದೃಷ್ಟಿಯಿಂದ ಶಾಸ್ತ್ರ ಮತ್ತು ಕೆಳಮುಖವಾಗಿ ಹೊರಟಿತು. ಈ ರೀತಿಯಾಗಿ ಈ ನುಡಿಯ ಅಭಿಪ್ರಾಯ ಇಲ್ಲಿ ಮತ್ತೇನಿಲ್ಲ. ಮನಸ್ಸಿನ ಚಾಂಚಲ್ಯತೆ ಹೋಗುವುದೇ ಬಹಳ ಮುಖ್ಯ ಅನ್ನೋದು ವೇದ್ಯ ಆಗ್ತದೆ ಪುನಃ ಪುನಃ. ಅದಕ್ಕಂದರೂ ಮನದಿನ ಆರೈಯದೆ ಅದು ಭಾಳ ಮುಖ್ಯ. ಏನೊಂದು ವಿಷಯದ ಚಿಂತೆಯನ್ನು ನಿನ್ನ ಮನಸ್ಸು ಮಾಡಕೂಡದು. ಯಾವುದೇ ವಿಷಯ ಆಗಲಿ ಅದು ಚಿಂತೆ ಆಗಬಾರ್ದು. ಬರೇ ಆತ್ಮಾಕಾರದಲ್ಲಿಯೇ ಉಳಿಬೇಕು ನಿನ್ನ ಮನಸ್ಸು. ಏನು ಮಾಡಿದರೂ ಆತ್ಮಾಕಾರ ವೃತ್ತಿಯಲ್ಲೇ ಉಳಿಬೇಕು ಅನ್ನೋದು ಮುಖ್ಯವಾದ ಅಭಿಪ್ರಾಯ. ಅದನ್ನು ನೀನು ಮಾಡಿದ್ದೆ ಆದರೆ ನಿನ್ನ ಸ್ವರೂಪವು ಕೂಡ ಚೈತನ್ಯದ ಆಗಿರುವ ರೂಪವೇ ನಿನ್ನದಾಗಿರುತ್ತದೆ. ತಿಳಿಸಾಕಿವೆಲ್ಲ ರೂಪ ಅಂತ ಎಲ್ಲೆಲ್ಲಿ ಬರ್ತದೆ, ರೂಪವಿಲ್ಲ. ತಿಳಿಸುವ ದೃಷ್ಟಿಯಿಂದ ಶಬ್ದ ಹಾಕಬೇಕಾದಾಗ ಆಗ್ತದೆ. ಪರಬ್ರಹ್ಮ ರೂಪವೆನಿಸಿರಕು. ರೂಪ ಒಂದಿದೆ ಅಂದುಕೊಳ್ಳೆ ಏನಾಗ್ತದೆ, ರೂಪ ಇನ್ನೊಂದು ವಸ್ತುವಿನ ಆಶ್ರಯದಲ್ಲಿರ್ತದೆ. ರೂಪ ಅನ್ನೋದು ಗುಣ. ಶಾಸ್ತ್ರದ ಪ್ರಕಾರ ರೂಪ, ರಸ, ಗಂಧ, ಶಬ್ದ, ಸ್ಪರ್ಶ. ರೂಪ ಅನ್ನುವುದು ಒಂದು ಗುಣ. ಗುಣ ಸ್ವತಂತ್ರವಾಗಿ ಇರುವಂಥದ್ದು ಅಲ್ಲ, ಅದು ಇನ್ನೊಂದರ ಆಶ್ರಯದಲ್ಲಿ ಇರುವಂಥದ್ದು. ಹಾಗಾದರೆ ಪರಬ್ರಹ್ಮಕ್ಕೆ ರೂಪ ಇದೆ ಅಂದರೆ ಅವನು ಗುಣಿಯಾದ, ಗುಣವುಳ್ಳವಾದ, ಏನದು ಸಾಕ್ಷಾತ್ ನಿರ್ಗುಣ ಕೇವಲ ಅಂತ ಏನು ಶ್ರುತಿ ವಾಕ್ಯ ಇದೆಯಲ್ಲ, ಆ ಶ್ರುತಿ ವಾಕ್ಯಕ್ಕೆ ಅಪಚಾರ ಆಗ್ತದೆ. ಅದಕ್ಕಾಗಿ ಇಲ್ಲಿ ತಿಳಿಸುವ ಸಂದರ್ಭದಲ್ಲಿ ಶಬ್ದಗಳನ್ನು ಬಳಸಬೇಕಲ್ಲದೆ ಆತ್ಮವನ್ನು ಯಾವುದೇ ಶಬ್ದದಿಂದಲೂ ಹೇಳಕ್ಕೆ ಬರುವುದಿಲ್ಲ. ಶಬ್ದಾತೀತಂ, ಶಬ್ದಕ್ಕೆ ಅತೀತವಾದದ್ದು ನಿಮ್ಮೆಲ್ಲರ ಸ್ವರೂಪ. ನಾವು ಹೀಗೆ ಅಂದಾಗ ಮುಮುಕ್ಷುಗಳಿಗೆ ಸಂಶಯ ಬರ್ಬೋದು. ಏನಂತ ಶಬ್ದಕ್ಕೆ ಅತೀತವಾದದ್ದಂತ ಅದನ್ನು ತಿಳಿಸೋಕೆ ಶಾಸ್ತ್ರಕಾರ ಹೊರಟಿದಾರಂತ. ಶಬ್ದಕ್ಕೆ ಅತೀತವಾದದ್ದನ್ನು ಹೆಂಗೆ ತಿಳಿಸ್ತಾರೆ ಇವರು? ಶಬ್ದದಿಂದಲೇ ತಿಳಿಸ್ಬೇಕಲ್ಲ. ಎದುರಿಟ್ಟಂತೂ ತಿಳಿಸೋಕೆ ಬರೋದಿಲ್ಲ ಅಂತಾರು. ಮತ್ತು ಶಬ್ದಕ್ಕೂ ವಿಷಯ ಅಲ್ಲಂತಾರು. ಹೆಂಗೆ ತಿಳ್ಕೊಳ್ಳೋದು ಅಂತ ಸಂಶಯ ಬಂದ್ರೆ ಅವ್ರನ್ನ ಕೇಳ್ತೇವೆ ನಾವು. ನೀ ಅಂದ್ರೆ ಯಾರು? ಜೀವಾತ್ಮ, ಅಲ್ಲಿಗೆ ಹೋಗಿಬಿಡು, ನೋಡೋದೇನು ಬ್ಯಾಡ. ಈಗ ಅದು ಶರೀರ ಗಿರೀರ ರಾಮಾಯಣ ಮಹಾಭಾರತ ಇಲ್ಲೇನು ಬೇಕಾಗಿಲ್ಲ. ನೀನು ಅಂದರೆ ಯಾರು ಅಂದ್ರೆ ಅವ ಜೀವಾತ್ಮ ನಾನು ಅಂತಾನೆ. ಜೀವಾತ್ಮ ಅಂದರೆ ಹೆಂಗಿದಾನು ನೋಡಿದೇನು? ಈ ಶರೀರದ ತುಂಬಿದಾನು, ಈ ಶರೀರದ ಒಂದು ಮೂಲೆಯಾಗಿದ್ದಾನೋ, ಕಾರ್ಗಿದಾನೋ, ಕ್ಯಾಂಪಗಿದಾನೋ, ಬೆಳಗಿದಾನೋ, ಹೆಂಗಿದಾನು ನಿಂದ ನೀ ಹೇಳಿಬಿಡಲ್ಲ. ಎದುರಿಟ್ಟು ತೋರಿಸು, ಹೇಳು, ಏನು ಮಾಡ್ತಿ ಮಾಡು. ನೀನೇ ಬ್ರಹ್ಮ, ಬೇರೆ ಬ್ರಹ್ಮ ಇಲ್ಲ. ನೀನೇ ಬ್ರಹ್ಮ. ನಿನ್ನ ಸುದ್ದಿನ ಹೇಳಕತ್ತೇವೆ ನಾವು. ಆ ಬ್ರಹ್ಮ ಎಲ್ಲೋ ಐತಿ, ಮ್ಯಾಲ ಸತ್ಯ ಲೋಕದಾಗೈತಿ, ವೈಕುಂಠದಾಗೈತಿ, ಕೈಲಾಸದಾಗೈತಿ ಅಂತ ಹೇಳಕ್ಕೆ ಹೊಂಟವ್ರಲ್ಲ ನಾವು. ನೀನೇ ಬ್ರಹ್ಮ, ಅದು ನಿನ್ನ ಸ್ವರೂಪ. ಆದುದರಿಂದ ತಿಳಿಸುವ ಸಂದರ್ಭದಲ್ಲಿ ಕೇವಲ ಬ್ರಹ್ಮ ಸ್ವರೂಪನಾಗಿ ನೀನು ಉಳಿಯುತ್ತೆ ಅನ್ನುವ ಮಾತನ್ನು ಬಳಸಿದ್ದೇವೆ ಅಲ್ಲದೆ, ಇಲ್ಲದೆ ಹೋದರೆ ಅಲ್ಲಿ ಶಬ್ದ ಇಲ್ಲ, ಮೌನ. ಅದು ಕತೆ ಒಂದು ಹೇಳಿದ್ದೇನೆ, ಹೇಳಿದ್ದೇನೆ. ಅವನು ಬಂದಂತ, ಅವನು ಓದ್ದವ, ಸಾಮಾನ್ಯನಲ್ಲ, ಅತ್ಯಂತ ಶ್ರೇಷ್ಠನಾಗಿರುವ ಬ್ರಹ್ಮಜ್ಞಾನಿಯ ಬಳಿಗೆ ಒಂದು ನನಗೆ ಬ್ರಹ್ಮೋಪದೇಶವನ್ನು ಮಾಡ್ರಿ ಅಂದ್ರೆ ಮೊದಲು ಸೇವಾದು ಮಾಡಿದಂತ ಇಟ್ಕೊಡ್ರಿ. ಮತ್ತು ಹಂಗೆ ಒಮ್ಮೆಲೆ ಬಂದು ಕೇಳಿದ್ರೆ ಆಗೋದಿಲ್ಲ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನ. ಪ್ರಮಾಣ ಬಂದ, ವರ್ಷ 6 ತಿಂಗಳು ಉಳಿದ, ಸೇವಾ ಮಾಡಿದ, ಗುರುಗಳ ಪ್ರೀತಿ ಸಂಪಾದನೆ ಮಾಡಿದ, ಗುರುಗಳೇ ಪರಬ್ರಹ್ಮವನ್ನು
ಅನ್ನ ಅನುಭವಕ್ಕೆ ಬರುವಂತೆ ಉಪದೇಶ ಮಾಡಿರಿ ಅಂತ ಕೇಳಿದ ಗುರುಗಳು ಸುಮ್ಮನೆ ಕುಳಿತುಬಿಟ್ರು. ಎಷ್ಟು ಹೊತ್ತು ಕೊಳ್ತರು? 1 ತಾಸು ಕೊಳ್ತರು, 2 ತಾಸು ಕೊಳ್ತರು, 3 ತಾಸು ಕೊಳ್ತರು. ನೀವು ಬೇಸರ ಆಯಿತು. ಯಾವಾಗ ಹೇಳ್ತೀರಿ ಗುರುಗಳ ಅಂದ. ನಾ ಹೇಳಿ ಭಾಳ ಹೊತ್ತಾಯ್ತಮ್ಮ, ನಾ ಏನು ಮಾಡಲಿ ಅಂದ್ರೆ ಅವರು ಅಂದ್ರೆ ಮೌನವೇ ನಿನ್ನ ಸ್ವರೂಪ. ಅಲ್ಲಿ ಏನಿಲ್ಲ, ಮಾತಿಗೆ ಜಾಗವೇ ಇಲ್ಲ ಅಲ್ಲಿ. ಅದುವೇ ಆತ್ಮತತ್ವ, ಅದು ನಿನ್ನ ಸ್ವರೂಪವೇ ಆಗಿದೆ. ನಿನ್ನ ಸ್ವರೂಪ ನಿನ್ನ ಅನುಭವಕ್ಕೆ ಬರದೆ ಹೋದರೆ ನಾ ಏನು ಮಾಡಲಿ ಅಂದಂಗೆ ಅಲ್ಲಿ. ಅದಕ್ಕಾಗಿ ಇಲ್ಲಿ ರೂಪ ಅನ್ನುವ ಶಬ್ದ ಬಂತಲ್ಲ, ಪರಬ್ರಹ್ಮ ರೂಪ ನೆನೆಸಿರ್ಕು. ಪರಬ್ರಹ್ಮ ರೂಪ ಎನಿಸಿರ್ಕು, ಪರಬ್ರಹ್ಮ ರೂಪ ಎನಿಸಿರ್ಕು, ಪರಬ್ರಹ್ಮ ರೂಪನೂ ಎನಿಸಿರ್ಕು ಅಂತ ಪದಚ್ಛೇದ ಮಾಡೋನು. ಹೀಗೆ ಮಾಡಿದಾಗ ಈ ಹೆಜ್ಜೆಗೆ ಇವು ತರ್ಕಾದಿಗಳು ಬಂದು ಕಾಡ್ತಾವೆ. ಏನದು ತರ್ಕ ಪ್ರಧಾನವಾದ ಬುದ್ಧಿಯುಳ್ಳವರು, ಬಿಡದೆ ಮಾಡುವ ತರ್ಕ ಅಂತಿದೆಯಲ್ಲ, ಅವ್ರು ಕಾಡ್ತಿರ್ತಾರೆ. ಅವ್ರು ಏನು ಕಾಡಿದರೂ ಕೂಡ ನಮ್ಮಲ್ಲಿ ಎಲ್ಲ ಉತ್ತರ ಇದೆ. ಏನು ಬೇಕಾದ ಕಾಡಲಿ ಅವರು, ಸರಿಯಾಗಿ ಅದ್ವೈತ ವೇದಾಂತದಲ್ಲೂ ಉತ್ತರ ಇದೆ. ಹೀಗಿರುವಾಗಿಲ್ಲಿ ರೂಪವನ್ನು ಶಬ್ದ ಬಳಸಿರಿ. ರೂಪ ಅನ್ನೋದು ಗುಣಿಯಾದ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಅನ್ನವ ನಿಮ್ಮ ಶ್ರುತಿ ಬೆದ್ದು ಹೋಯ್ತಲ್ಲ ಅಂತ ಯಾವಾರ ಕೇಳಿದರೆ ಅವನ ಕುರಿತು ಪ್ರಶ್ನೆ ಮಾಡೋದಂತ ಹೇಳಿದ್ದೆ ನಾ. ಅವನ ಸ್ವರೂಪವೇ ಬ್ರಹ್ಮ, ಪರಿಚ್ಛನ್ನೇನ ಬ್ರಹ್ಮ, ಪರಿಪೂರ್ಣ ನಿರ್ಗುಣ ನಿರಾಕಾರವಾದ ಬ್ರಹ್ಮ ಪರಿಪೂರ್ಣವಾದ್ದರಿಂದ ನಿಮ್ಮೆಲ್ಲರ ಸ್ವರೂಪವೇ ಅದಾಗಿದೆ. ಅದನ್ನು ಎದುರಿಟ್ಟು ತೋರಿಸಂದ್ರೆ ಹೆಂಗೆ ತೋರಿಸ್ಲಿಕ್ಕೆ ಆಗ್ತದೆ? ಇದು ಒಂದು ರೀತಿಯ ಉತ್ತರ. ಇನ್ನು ಪ್ರತಿಯೊಂದಕ್ಕೂ ಆತ್ಮ ಆಗಿದೆ ಅಂದಮೇಲೆ ಶಬ್ದಕ್ಕೂ ಆತ್ಮ ಆಗಿದೆ. ಆದುದರಿಂದ ಶಬ್ದವು ಆತ್ಮನನ್ನು ತಿಳಿಸಲಾರದು ಅಂತ ಇದರ ಅಭಿಪ್ರಾಯ. ಮುಂದೆ ನುಡಿ ನೋಡೋಣ್ರಿ. ಅರಿವೇ ತಾನೆಂದು ಅರಿದು ಅರಿವು ಎಂಬುದು ಏನೆಂದುವು ಅರಿಯದೆ. ನೋಡ್ರಿ ಏನೈತಿ ನಿಮ್ಮ ಪುಸ್ತಕದಾಗ, ಏನೆಂದುವು ಅರಿಯದೆ ಅಂತ ಐತೋ ಏನೈತೆ ನೋಡ್ರಿ. ಅರಿವೇ ತಾನೆಂದು ಅರಿದು ಅರಿವೆಂಬುದು ಏನೆಂದು ವರಿಯದೆ ಐತೆ ಶಬ್ದ ಮುಂದೆ. ವ ಐತ ಏನೈತ್ರಿ? ವ ಅನ್ನೋದಿಲ್ಲ, ಏನೆಂದುವು ಅರಿಯದೆ ವರಿಯದೆ ಐತಿಲ್ಲ, ಅಷ್ಟೇ. ವರಿಯದೆ ಐತಿದ್ರೆ ಸಾಕ. ಏನೆಂದುಂ ಅಲ್ಲಿ ಒಂದು ವೇಳೆ ಏನೆಂದುಂ ಅನ್ನಕ್ಕೆ ಹಾಕಕ್ಕೆ ಬರುವುದಿಲ್ಲ, ಸೊನ್ನೆ ಹಾಕಕ್ಕೆ ಬರುವುದಿಲ್ಲ. ಅದಕ್ಕಾಗಿ ಏನೆಂದುವು ಅರಿಯದೆ ಬರಿದೆ ತನ್ನಲ್ಲಿಯೇ ನೆರೆ ಲೀಯಮಾಗಿ ಸೈತಿರ್ದುದನು ಒಲಿದು ನೀನು ಅರಿ ಪರಬ್ರಹ್ಮ ರೂಪವು ಅದು ಎಂದು. ನಿನ್ನ ಸ್ವರೂಪ ಅರಿವೇ ತಾನೆಂದು. ಇದು ಅಡಗಬೇಕಂತಾರೆ, ಮತ್ತೇನಿಲ್ಲ. ನಾನು ಅರಿತೆ ಎಂಬುವುದು ಅಡಗಬೇಕು, ಅದು ಸಹಜ ಆಗಬೇಕು. ವಾಸಲ ದೃಷ್ಟಾಂತ ಕೊಟ್ಟಾಗಿದೆ. ನಮ್ಮ ಶರೀರದ ನಾಮ ಹೆಸರು ನಮಗೆ ಎಷ್ಟು ಸಹಜವಾಗಿದೆಯೋ, ಅಥವಾ ಈಗೇನು ಲೋಕಾರೂಢಿ ಮಾತು ನಾನು ಹೆಣ್ಣು ನಾನು ಗಂಡು ಅನ್ನುವುದು ಎಷ್ಟು ಸಹಜವಾಗಿದೆಯೋ, ಏನು ಅನುಸಂಧಾನ ಮಾಡ್ತಾ ಇದ್ದೇವೇನ? ಇಲ್ಲ. ಹೆಸರು ಹಿಡ್ಕೊಂಡು ಅನುಸಂಧಾನ ಮಾಡ್ತಾ ಇದ್ದೇವೇನ? ಇಲ್ಲ. ಮರ್ತಿದ್ದೇವೇನ? ಮರ್ತಿಲ್ಲ. ಏನ್ರಿ ನಿಮ್ಮ ಹೆಸರು ಯಾರ ಮರ್ತಿದ್ದೀರೋ? ಯಾರೂ ಮರ್ತಿಲ್ಲ. ಮತ್ತು ಅನುಸಂಧಾನ ಇಲ್ಲ. ಇದು ಎಷ್ಟು ಸಹಜವಾಗಿದೆಯೋ ಅಷ್ಟು ನಾನು ಕೇವಲ ಪರಬ್ರಹ್ಮ ಅನ್ನುವುದು ಸಹಜ ಆಗಬೇಕು. ಅದನ್ನು ಹೇಳಕ್ಕೆ ಹೊಂಟಾರೆ, ಮತ್ತೇನಿಲ್ಲ. ಅರಿವೇ ತಾನೆಂದು, ಅರಿವೆ ಅಂದರೆ ಚೈತನ್ಯವೇ ತಾನೆಂದು ಅರಿದ ಅರಿವು ಎಂಬುದೇನು? ಅರಿದ ತಾನೆಂದು ಅರಿದ ಅರಿವು ಎಂಬುದು ಏನೆಂದುವು ಏನು ಎಂದುವು ಅದು ಉಳಿಯಬಾರ್ದು. ಅರಿಯದೆ ಮುಂದೆ ಶಬ್ದ ಇದೆ. ಏನೆಂದುವು ಅರಿಯದೆ ಅಂದರೆ ಎಷ್ಟು ಸಹಜ ಆಗಬೇಕಂದ್ರೆ ಉದಾಹರಣೆಯಂತೆ ಈ ಶರೀರವೇ ನಾನು, ಅಥವಾ ಗಂಡು ಹೆಣ್ಣು, ಅಥವಾ ನಿಮ್ಮ ನಾಮ, ಅದು ನಾನು ಅನ್ನುವುದು ಎಷ್ಟು ಸಹಜವಾಗಿದೆಯೋ ಅಷ್ಟು ಸಹಜವಾಗಬೇಕು. ಏನದ? ಬರಿದೆ ಕೇವಲ. ಬರಿದೆ ಅಂದರೆ ಕೇವಲ ಕೇವಲ ಸ್ವರೂಪ, ಅಲ್ಲೇನೂ ಇಲ್ಲ. ಬರಿದೆ ಕೇವಲಸ್ಯ ಭಾವ ಕೈವಲ್ಯಂ ಅಂತ ಹೇಳ್ಕೊಂಬಂದಾರಲ್ಲ, ಕೈವಲ್ಯ ಪದ್ಧತಿ ಹೇಳುವಾಗ. ಬರಿದೆ ತನ್ನಲ್ಲಿಯೇ, ಬರಿದೆ ಅಲ್ಲಿ
ಬಯಲು ಮತ್ತೇನಿಲ್ಲ, ಬರಿದೆ ಅಂದರೆ ಬಯಲು, ನಿರ್ಗುಣ ನಿರಾಕಾರ, ತನ್ನಲ್ಲಿಯೇ ನೆರೆಲೀಯವಾಗಿ, ಅದು ಅರಿವು ತನ್ನಲ್ಲಿಯೇ ಬರೀ ಅರಿವಿನಲ್ಲಿ ಲೀಯವಾಗಿ ಅಂತ ಅಭಿಪ್ರಾಯ. ತನ್ನಲ್ಲಿಯೇ ನೆರೆ ಚೆನ್ನಾಗಿ, ಲೀಯವಾಗಿ ಅಂದರೆ ಲಯವಾಗಿ, ಸೈತಿರ್ದುದನು ಸಮಾಧಾನದಿಂದ ಇರುವುದು ಯಾವುದು ಇದೆಯೋ ಅದು ಸಮಾಧಾನದಿಂದ ಇರುವುದು. ನಿಸ್ತರಂಗ ಅಂಬುಧಿಯಂತೆ, ನಿಸ್ತರಂಗ ಅಂಬುಧಿಯಂತೆ ಅಂದರೆ ತೆರೆಗಳು ಅಡಗಿರುವ ಸಮುದ್ರದಂತೆ. ಸೈತಿರ್ದುದನು ಸಮಾಧಾನವಾಗಿರುವುದನ್ನು ಒಲಿದು ನೀನು ಅರಿ, ನೀನು ತಿಳಿ, ಆಮೇಲೆ ಅನ್ವಯ ಆಗ್ತದೆ. ನೀನು ಪರಬ್ರಹ್ಮ ರೂಪವು ಅದು ಎಂದು ಅರಿ, ಅದುವೇ ಪರಬ್ರಹ್ಮ ಸ್ವರೂಪ ಅಂತ ನೀನು ತಿಳಿದುಕೋ ಅಂತ ಈ ನುಡಿಯ ಅಭಿಪ್ರಾಯ. ಇಲ್ಲಿ ಕೆಳಗೆ ಹೊರಟಿದ್ದಾರೆ ಅಂತ ಹೇಳಿದೀವಲ್ಲ, ಹಾಗೆ ಮುಂದಿನ ನುಡಿ ನೋಡ್ಕೊಂತ ಹೋಗೋಣ. ಈಗ ಮುದ್ರೆ ಹೇಳಕೊಂಡ್ರು, ಯಾಕಂದ್ರೆ ಮಂದ ಅಧಿಕಾರಿ ಮಧ್ಯಮ ಅಧಿಕಾರಿಗಳು ಬಂದ್ರಿ. ಮುದ್ರಾಗ ಉತ್ತಮ ಅಧಿಕಾರಿಯನ್ನು ಕುರಿತು ಎಲ್ಲಿ ಸಗುಣ ಯೋಗಕ್ಕೆ ಅಧಿಕಾರಿಗಳಾದವರಲ್ಲಿ ಉತ್ತಮ ಅಧಿಕಾರಿಯನ್ನು ಕುರಿತು ಇಷ್ಟೊತ್ತಿನವರೆಗೆ ಹೇಳಿ, ಈಗ ಮಧ್ಯಮ ಅಧಿಕಾರಿಗೆ ಬಂದರು ಅಂತ ಇಲ್ಲಿ ನಾವು ಅರ್ಥೈಸ್ಬೇಕಾಗ್ತದೆ. ಏನು ಬರೀತಾರೆ ನೋಡ್ರಿ, ಮುದ್ರೆಗಳನ್ನು ಹೇಳಲಿಕ್ಕೆ ಆರಂಭ ಮಾಡ್ತಾರೆ. ಕರವೆರಡನು ತಳುಕಿಸಿ ಪಿಡಿದು ಬಿಗಿದು ಇರಿಸಿ ಮೇಲೆ ಅಂಗುಷ್ಠ ಯುಗವನು ಚಿರಸುಖಂ ಇಬಹುದು ಅದೇ ಶ್ರೀಪಾದ ಮುದ್ರೆಯು ಎಂದು ವರೆವರು ಅಖಿಲ ಮನು ಮುನಿಗಳು. ಶ್ರೀಪಾದ ಮುದ್ರೆ ಹೇಳ್ತಾರೆ ನೋಡ್ರಿ. ಇದು ಮುದ್ರಾಶಾಸ್ತ್ರ ಬಂತು ಒಂದು ಸ್ವಲ್ಪ, ಕೆಲವು ಹೇಳ್ತಾರೆ ಇಲ್ಲಿ ಮುದ್ರಾಶಾಸ್ತ್ರ. ನಮ್ಮ ಯೋಗಿಗಳನ್ನು ಕೇಳೋಣ, ಇವರು ಹೇಳಿದ್ದೀಗ ಹೀಗಿದ್ದು ಇಷ್ಟೇ ಶಾಸ್ತ್ರ, ಮತ್ತೇನಿಲ್ಲ. ಈಗೇನು ಮುದ್ರಾ ಅಂತ ಹೇಳಿದಾರಲ್ಲ, ಶ್ರೀಪಾದ ಮುದ್ರೆ ಅಂತ ಏನು ಹೇಳಿದಾರಲ್ಲ, ಇದು ಹೀಗೆ ಹಿಡ್ಕೊಂಡು ಗಟ್ಟಿಯಾಗಿ ಹಿಡ್ಕೊಂಡು ಕೊಂಡ್ರದಂತ. ಗಟ್ಟಿಯಾಗಿ ಹಿಡ್ಕೊಂಡ್ರಿ, ಅದು ಒಂದು ಆರೋಗ್ಯ ಕಾರಣ ಇದು ಒಳಗೆ. ಹಿಡ್ಕೊಂಡು ಕುಂತು ನೋಡ್ರಿ ನೀವು, ಹಂಗೆ ಇದು ಬೇರೆ ತೋರಿಸ್ತೇವೆ ಅಷ್ಟೇ, ಅದಕ್ಕೆ ಸಮಯ ಬೇಕು. ನೀವು ಗಟ್ಟಿಯಾಗಿ ಹಿಡ್ಕೊಂಡು ಕುಂತಾಗ ನಮ್ಮ ಶರೀರದಲ್ಲಿ ಆರೋಗ್ಯ ಉಂಟಾಗ್ತದೆ. ಇದನ್ನು ತೋರಿಸಿದ್ದಾರೆ, ಹೀಗೆ ಬರೆದಿದ್ದಾರೆ ಇಲ್ಲಿ. ಏನಂತಾರೆ, ಕರವೆರಡನ್ನು ತಳುಕಿಸಿ, ಈಗ ಎರಡು ತಳಕ ಹಾಕ್ತೀವಿ ಹಿಂಗೆ, ತಳುಕಿಸಿ, ಕರವೆರಡನ್ನು ತಳುಕೆನಿಸಿ ಪಿಡಿದು ಬಿಗಿದಿರಿಸಿ, ಮತ್ತು ಬಿಗಿದಿರಿಸಿ ಪಿಡಿದು, ಹಂಗೆ ಸುಮ್ಮನೆ ಹಿಂಗೆ ಹಿಡ್ಕೊಂಡ್ಕೊಂಡ್ರದಲ್ಲ, ಬಿಗಿಯಾಗಿ ಹಿಡ್ಕೊಂಡ್ಕೊಂಡಿರ್ಬೇಕು ಅಂತ ಬರ್ತಾರೆ ಇಲ್ಲಿ. ಹಿಂಗೆ ಹಿಡ್ಕೊಂಡು ಕುಂತು ನೋಡ್ರಿ ಗೊತ್ತಾಗ್ತದೆ ನಿಮಗೂ. ಬಿಗಿದು ಇರಿಸಿ ಮೇಲೆ ಅಂಗುಷ್ಠ ಯುಗವನು ಇವೆ ಹೆಬ್ಬೆರಳು, ಅವನ ಮೇಲೆ ಮುಖ ಮಾಡ್ರಿ, ಹಿಂಗೆ ಕೂಡಿಸ್ಬೇಡ್ರಿ ಅಂತ. ಬಿಗಿದು ಇರಿಸಿ ಅಂದಾಗ ಹಿಂಗೆ ಕೂಡಿಸ್ಬೇಡ್ರಿ, ಅವ್ನು ಹಿಂಗೆ ಮೇಲೆ ಮುಖ ಮಾಡ್ರಿ ಅಂತ ಹೇಳಿದ್ದಾರೆ. ಮೇಲೆ ಅಂಗುಷ್ಠ ಯುಗವನು ಚಿರಸುಖಂ ಇಹುದು, ಚಿರಸುಖಂ ಶಾಂತ ವೃತ್ತಿಯಿಂದ ಕುಳಿತುಕೊಳ್ಳುವುದು. ಆ ಹೊರಗೆ ಮನಸ್ಸು ಬಿಡಬೇಡ, ಒಳಗೆ ಇಟ್ಟೆ ಅಂದ್ರೆ ಆನಂದಮಯವಾಗಿ ನೀನು ಕುಳಿತುಕೊಂಡವನು ಆಗಿರುತ್ತಿ. ಚಿರಸುಖಂ ಇಹುದು ಅದು, ಇಹುದು ಅದೇ ಶ್ರೀಪಾದ ಮುದ್ರೆಯು. ಅದನ್ನು ಶ್ರೀಪಾದ ಮುದ್ರೆಯು ಅಂತ ಹೇಳೋರು ಯಾರು ಅಂದ್ರೆ ಬರೀತಾರೆ ಅವರು, ವರೆವರು ಅಖಿಲ ಮನುಮುನಿಗಳು. ಮುನಿಗಳು ಒಂದೇ ಅರ್ಥ. ಮನ್ವಾದಿಗಳು, ಮನು ಶಬ್ದ ಬಂದಿದೆ, ಮನ್ವಾದಿಗಳು ಮತ್ತು ಹಾಗೂ ಮುನಿಗಳು. ಮನ್ವಾದಿಗಳಲ್ಲೂ ಎಷ್ಟೋ ಜನ ಜ್ಞಾನಿಗಳಾಗಿದ್ದಾರೆ. ಉದಾಹರಣೆ ಹೇಳಿರ್ತೀವಿ ಆಗಾಗ, ಅದನ್ನು ಕತೆ ಹೇಳೋರು ಭಾಳ ಓದು ಮಾಡ್ತಾರೆ ಬಿಡ್ರಿ. ನಾವೆಲ್ಲರೂ ಮನು ಮಹರ್ಷಿಯ ಮಕ್ಕಳು. ಮೂಲ ಪುರುಷ ಯಾರು ನಮಗಂದು ಕೇಳಿದ್ರೆ ಮನು ಮಹರ್ಷಿ. ಆ ಮನು ಮಹರ್ಷಿಯ ಮಕ್ಕಳು ಆದ್ದರಿಂದಲೇ ನಮಗೆ ಮಾನವರು ಅಂತ ಕರೀತಾರೆ, ಮನುಜರು ಅಂತ ಕರೀತಾರೆ, ಮನುಷ್ಯರು ಅಂತ ಕರೀತಾರೆ. ಅದರ ಹೊಂದುಗಡೆ ಆಗೋದು ಯಾವುದು ಅಂದ್ರೆ ಮನುಜ ಅನ್ನುವ ಶಬ್ದ ಹೊಂದುಗಡೆ ಆಗ್ತದೆ. ಮನೋಹೋ ಜಾತಃ ಇತಿ ಮನುಜಃ, ಮನು ಮಹರ್ಷಿಯಿಂದ ಹುಟ್ಟಿದವನು ಮನುಜ. ಯಾಕೆ ನೆನಪು ಮಾಡಿದ್ದೇನೆ ಅಂತ ಕೇಳಿದರೆ, ಮನು ಮಹರ್ಷಿಯು ಒಬ್ಬ ತತ್ವಜ್ಞಾನಿ ಅಂತ ಹೇಳೋದಕ್ಕೆ ನೆನಪು ಮಾಡಿದ್ದೇನೆ, ಮತ್ತೇನಿಲ್ಲ. ಆ ಮನು ಮಹರ್ಷಿಯಿಂದಲೇ ಎಲ್ಲ ಜೀವರಾಶಿಗಳು ಹುಟ್ಟಿವೆ. ಮನು ಮಹರ್ಷಿಯಿಂದಲೇ ಎಲ್ಲ ಜೀವರಾಶಿಗಳು ಹುಟ್ಟಿವೆ. ಅದರಾಗ ಮಾನವ ಜನ್ಮ ಶ್ರೇಷ್ಠ ಅಂತ ಒಪ್ಕೊಂಡಿದ್ದೇವೆ, ನಮ್ದಷ್ಟು ತಗೊಳ್ಳೋ ನೀವೇ.
ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಃ ಮವ್ಯಯಂ. ವಿವಸ್ವತೆ ಯೋಗಂ ಸೂರ್ಯನಿಗೆ ಹೇಳಿದೆ, ಅವನು ಮನು ಮಹರ್ಷಿಗೆ ಹೇಳಿದ ಅಂತ 4ನೇ ಅಧ್ಯಾಯ ಆರಂಭ ಆಗ್ತದೆ. ಮನು ಮಹರ್ಷಿಯ ಅವನು ತತ್ವಜ್ಞಾನಿ ಆಗ್ಲಿಕ್ಕೆ ಕಾರಣ ಏನಂದ್ರೆ ಅವನು ಗೃಹಸ್ಥ, ಇದನ್ನೆಲ್ಲ ಹುಟ್ಟಿಸ್ತಾ ಆಮೇಲೆ ಅಂದ ಇದು ನಿಸ್ಸಾರವಾದದ್ದು ಅಂತ ತಿಳ್ಕೊಂಡ. ಅದು ಒಂದೋ ಕೂದಲೇನೋ ಇಲ್ಲಿ ಬೆಳಗಾಗಿತ್ತಂತ. ಇಲ್ಯಾಕೆ ಬೆಳಗಾಕೈತಿ ಮೊದಲು ಅಂತ ಕೇಳಿದ್ರೆ, ಯಮ ದೂತಿ ಕಳಿಸ್ತಾನಂತ. ಯಮಧರ್ಮ ದೂತಿ ಕಳಿಸ್ತಾನಂತ. ಅದು ಕಿವಿ ಹತ್ತಿರ ಬಂದು ಹೇಳ್ತದಂತ, ನಿನ್ನ ಆಯುಷ್ಯ ಮುಗಿಲಿಕ್ಕೆ ಬಂತು, ಪರಮಾತ್ಮನ ಧ್ಯಾನದಲ್ಲಿ ನಿನ್ನ ತೊಡಗಿಸಿಕೋ ಅಂತ ಹೇಳ್ತದಂಥದ್ದು. ಮತ್ತು ಇಲ್ಲೇರ ಬೆಳಗಾಗಬೇಕಾಗಿತ್ತು, ಇಲ್ಲೇರ ಬೆಳಗಾಗಬೇಕಾಗಿತ್ತು, ಹಿಂದಾರ ಆಗಬೇಕಾಗಿತ್ತು. ಇಲ್ಲೇ ಮೊದಲು ಬೆಳಗಾಕವು ಭಾಳ ಮಂದಿವು. ಎಲ್ಲೋ ತಪ್ಪಿ ಒಬ್ಬೊಬ್ಬನು ಇಲ್ಲಿ ಹಂಚಿಕೆ ಆಗಿರ್ತಾವೆ, ಆಗಿರೋದಿಲ್ಲ ಅಂತ ಅಲ್ಲ, ಎಲ್ಲೋ ಒಬ್ಬೊಬ್ಬನು ತಪ್ಪಿ ಆಗಿರ್ತಾವೆ. ಅದಕ್ಕೆ ಹೇಳಾಕತ್ತೇನೆ, ಬಹಳಷ್ಟು ಮಂದಿ ಕೂದಲು ಬೆಳಗಾಗೋದು ಎಲ್ಲಿ ಅಂದ್ರೆ ಇಲ್ಲೇ. ಯಾಕಂದ್ರೆ ಯಮನ ದೂತಿ ಬಂದು ಏನು ಹೇಳ್ತದ, ನಿನ್ನ ಆಯುಷ್ಯ ಮುಗಿತು, ವಿಷಯದ ಚಿಂತೆ ಬಿಡು, ಪರಮಾತ್ಮನ ಧ್ಯಾನ ಮಾಡು, ಇಲ್ಲ ಅಂದ್ರೆ ನಿನ್ನ ಯಮಧರ್ಮನ ಆಳುಗಳು ಬಂದು ಎಳ್ಕೊಂಡು ಹೋಗ್ತಾವೆ ನೋಡು ಅಂತ ಹೇಳಕ್ಕೆ ಕಳಿಸಿರ್ತಾನಂತವ. ಇದಕ್ಕೆ ಏನೇನೋ ಮತ್ತು ಬಣ್ಣ ಹಚ್ಚೋದು, ಅದು ಇದು ಫೋನ್ ಮಾಡೋದು, ಏನೇನೋ ಹೇಳೋದು ಬೇಡ, ಈಗ ನಮಗಿಷ್ಟು ಸಾಕದು. ಅದು ಒಂದು ಕೂದಲು ಬೆಳ್ಳಗೆ ಆದಾಗ ಅಂದವ, ನನಗೆ ವಯಸ್ಸಾಯಿತು ಅಂತೇಳಿ ಗೃಹಸ್ಥಾಶ್ರಮವನ್ನು ತ್ಯಾಗ ಮಾಡಿ ತತ್ವಜ್ಞಾನಿಯಾದ. ಇದು ಶಾಸ್ತ್ರದಲ್ಲಿ ಇರುವಂಥ ವಿಷಯ, ಕಲ್ಪಿತ ಅಲ್ಲ, ತತ್ವಜ್ಞಾನಿಯಾದ. ಅದಕ್ಕಾಗಿ ನೀವು ನಿಮ್ಮ ಕುಲದ ಮಹಾಪುರುಷನು ಏನನ್ನು ಅನುಷ್ಠಾನ ಮಾಡಿದ್ದಾನೆಯೋ ಅದನ್ನೂ ನೀವು ಅನುಷ್ಠಾನ ಮಾಡಿದರೆ ಮಾನವರಾಗಿ ಹುಟ್ಟಿದ್ದು ಸಾರ್ಥಕ. ಅದನ್ನು ಮಾಡದೆ ಕೇವಲ ಆಹಾರ ವಿಹಾರಾದಿಗಳಲ್ಲಿ ತೊಡಗಿ ಈ ಮಾನವ ಜನ್ಮದ ಆಯುಷ್ಯವನ್ನು ಕಳೆದುಕೊಂಡರೆ ಮತ್ತೆ ಮನುಷ್ಯ ಜನ್ಮ ಬರುತ್ತದೆ ಎಂಬುವ ಗ್ಯಾರಂಟಿ ಇಲ್ಲ. ಬರ್ತದೆ ಯಾವಾಗ? 84 ಲಕ್ಷ ಯೋನಿಯಲ್ಲಿ ಒಂದು ಬಿಟ್ಟ ಉಳಿದದ್ದೆಲ್ಲ ತಿರುಗಿದಾಗ ಮತ್ತೆ ಬರ್ತದೆ, ಬರೋದಿಲ್ಲ ಅಂತಲ್ಲ, ಬಹಳ ಕಾಲದ ಮೇಲೆ ಬರುತ್ತದೆ. ಅದಕ್ಕಾಗಿ ಮನು ಮಹರ್ಷಿಯು ಕೂಡ ತತ್ವಜ್ಞಾನಿಯಾಗಿದ್ದ ಅಂತ ಇಲ್ಲಿ ನೆನಪ, ಮತ್ತೇನಲ್ಲ. ಮನು ಮುನಿಗಳು ಅಂತ ಬಂದಿದೆಯಲ್ಲ, ಮನು ಮಹರ್ಷಿಯು ತತ್ವಜ್ಞಾನಿಯಾಗಿದ್ದ. ಮನು ಮುನಿಗಳು ಅಂದ್ರೆ ಮಂತ್ರ ಅನುಷ್ಠಾನ ಮಾಡವರು. ಮನನಾತ್ ಮುನಿ, ಶಾಸ್ತ್ರದಲ್ಲಿ ಹೇಳಿರುವ ಅವರವರ ಯೋಗ್ಯತೆಗೆ ತಕ್ಕಂತೆ ಮಂತ್ರಗಳನ್ನು ಅನುಷ್ಠಾನ ಮಾಡುವವರು ಮುನಿಗಳು. ಅವರು ಇದನ್ನು ಹೇಳುತ್ತಾರೆ ಅಲ್ಲದೆ ನಾನು ಇದನ್ನು ಹೇಳುವುದಿಲ್ಲ ಅಂತ ಯಾಜ್ಞವಲ್ಕ್ಯರು ಮೈತ್ರೇಯಿಗೆ ಹೇಳಿದರು ಅಂತ ಅಭಿಪ್ರಾಯ. ಒಂದಾಯ್ತಿದು ಮುದ್ರೆ. ಮುಂದಿನ ನೋಡ್ರಿ, ಕರಯುಗಂ ಊರ್ಧ್ವ ಮುಖದೊಳೊಂದಿ ಪತ್ತಿ ಸೈತಿರೆ ಪಿಡಿದು ಎಸೆದಿರ್ಪುದು ಅದು ತಾನೇ ವರವಂದನಾ ಮುದ್ರೆ ಎನಿಪುದು ಕೇಳು ಎನ್ನ ಹರಣವೇ ಮೈತ್ರೇಯಿ ಮುದದಿಂದ. ನೋಡ್ರಿ ಏನಂತಾರಿಲ್ಲೇ, ಉತ್ತಮ ಜಿಜ್ಞಾಸು ಸಿಕ್ಕಂದ್ರೆ ಗುರುಗಳಿಗೆ ಭಾಳ ಸಂತೋಷ ಆಗ್ತದೆ. ನಚಿಕೇತ ಯಮನ ಹತ್ತಿರ ಹೋದಲ್ಲ, ಯಮ ಪರೀಕ್ಷೆಗೆ ಒಳಪಡಿಸಿದ. ಪರೀಕ್ಷೆಯಲ್ಲಿ ನಚಿಕೇತ ಪಾಸಾದ. ಆತನಿಗೆ ತತ್ವವನ್ನು ಉಪದೇಶ ಮಾಡಲಿಕ್ಕೆ ಆರಂಭ ಮಾಡಿದ. ತತ್ವವನ್ನು ಉಪದೇಶನೂ ಮಾಡಿದ. ಎಲ್ಲರೂ ಯಾವ ಬೇಡಿಯಿಂದ ಕಟ್ಟಲ್ಪಟ್ಟಿದ್ದಾರೆಯೋ ಆ ಬೇಡಿಯು ನಿನ್ನನ್ನು ಕಟ್ಟಿ ಹಾಕಲಿಲ್ಲ ಅಂತ ಮನದುಂಬಿ ಹೊಗಳ್ತಾನೆ. ಯಾವ ಬೇಡಿ ಅಂತ ಕೇಳಿದರೆ, ಧನ ಕನಕ ವಸ್ತುವಾಹನ ವಿತ್ತಾದಿಗಳನ್ನು ಬೇಡಿ ಅಂತ ಕರೆದಾರೆ ಶಾಸ್ತ್ರದಲ್ಲಿ. ಬಹಳಷ್ಟು ಜನರು ಇದರಲ್ಲಿಯೇ ಮುಳುಗಿ ಹೇಳುತ್ತಾರೆ, ನಾನು ಒಡ್ಡಿದ ಈ ಪ್ರಲೋಭನೆಗೆ ಒಳಗಾಗಲಿಲ್ಲ, ಆದುದರಿಂದ ನೀನು ಉತ್ತಮ ಜಿಜ್ಞಾಸುವಾಗಿದ್ದೀಯ. ನಿನ್ನಂತಹ ಶಿಷ್ಯನು ಮತ್ತೆ ಮತ್ತೆ ನನ್ನ ಬಳಿಗೆ ಬರುವಂತೆ ಆಗಲಿ ಅಂತ ಯಮಧರ್ಮ ಕೇಳ್ಕೊಂಡಿದ್ದಾನೆ. ಯಾಕೆ ಈ ಮಾತು ನೆನಪಾಯಿತು ಅಂದರೆ, ಮೈತ್ರೇಯಿ ಬಹಳಷ್ಟು ಯೋಗ್ಯವಾದ ಅಂತಃಕರಣವುಳ್ಳವಳು, ಆತ್ಮತತ್ವವನ್ನು ತಿಳಿಯುವಂತಹ ಅಂತಃಕರಣವುಳ್ಳವಳು. ಅದಕ್ಕಾಗಿ ಎನ್ನ ಹರಣವೇ ಅಂತ ಬರ್ದಾರೆ, ಇಲ್ಲಿ ಎನ್ನ ಪ್ರಾಣವೇ ಅಂತ ಬರ್ದಾರೆ, ಮತ್ತೇನಿಲ್ಲ. ಬಾ ಕುಳಿತುಕೋ ಅಂತಾರೆ ಅವರು ಉಪನಿಷತ್ ಪ್ರಕಾರ. ನಿತ್ಯ ಸುಖದ ಪ್ರಾಪ್ತಿ ನನಗೆ ಹೇಗಾದ್ರೆ ಆಗ್ತದೆ ಅಂತ ಕೇಳಿದಾಗ, ಇಲ್ಲಿವರೆಗೂ ಕೂಡ ನೀನು ನನಗೆಂದು ವಿರೋಧ ಮಾಡಿಲ್ಲ, ಬಹಳ ಸಂತೋಷದಾಯಕವಾಗಿಯೇ ಜೀವನವನ್ನು ಸಾಗಿಸಿಕೊಂಡು ಬಂದಿದ್ದೀಯ.
ಈಗಲೂ ಕೂಡ ನೀನು ಬಹಳಷ್ಟು ಶ್ರೇಷ್ಠವಾದ ವಿಷಯವನ್ನು ಕೇಳುವ ಇಚ್ಛೆಯುಳ್ಳವಲಾಗಿದ್ದೀಯಲ್ಲ, ಬಾ ಹಿ ಆಶ್ವ ಕುಳಿತುಕೋ ಅಂಥೇಳಿ ಉಪದೇಶ ಮಾಡಲಿಕ್ಕೆ ಆರಂಭ ಮಾಡ್ತಾರೆ ಉಪನಿಷತ್ತಿನ ಪ್ರಕಾರ. ಇಲ್ಲಿ ಗ್ರಂಥಕಾರರು ಅದನ್ನು ಹರಣವೇ, ಹರಣವೇ, ಪ್ರಾಣ ಸ್ವರೂಪಳೇ ಅಂತ ಅವರು ಮನದುಂಬಿ ಕರೆಯಬೇಕಾದರೆ ಶಿಷ್ಯನಲ್ಲಿ ಎಂತಹ ಯೋಗ್ಯತೆ ಇರಬೇಕು ಅನ್ನುವುದನ್ನು ಇದು ಹೇಳ್ತದೆ, ಮತ್ತೇನಲ್ಲ. ಶಿಷ್ಯನಲ್ಲಿ ಎಂತಹ ಯೋಗ್ಯತೆ ಇದ್ದರೆ ಆತನು ಕೃತಕೃತ್ಯನಾಗಬಲ್ಲನು ಅನ್ನುವುದನ್ನು ಇದು ತಿಳಿಸ್ತದೆ. ನೋಡ್ರಿ ಅಂತಾರೆ ಅವರು, ಹರಣವೇ ಮೈತ್ರೇಯಿ ಮುದದಿಂದ ತಿಳಿಯುವುದು ಅಂತ ನೋಡೋಣ ಮುಂದದ. ಇಲ್ಲಿ ಹರಣವೇ ಅಂತ ಸಂಬೋಧನೆ ಮಾಡಿದ್ದಾರೆ. ಇದು ಮುದ್ರೆ ಹೇಳ್ತಾರೆ, ವರವಂದನಾ ಮುದ್ರೆಯನ್ನು ಹೇಳ್ತಾರೆ. ಕರಯುಗಂ ಕರಯುಗಂ, ಎರಡು ಕರಗಳನ್ನು ಯುಗಂ ಅಂದ್ರೆ ಕೂಡಿಸಿ, ಊರ್ಧ್ವ ಮುಖದೊಳು ಹೊಂದಿ ಅಂದ್ರೆ ಹೊಂದಿ, ಪತ್ತಿ ಹೊಂದಿ ಅಂದ್ರೆ ಕೂಡಿಕೊಂಡು, ಸೈತಿರೆ ಸಮಾಧಾನದಿಂದ ಇದ್ದದ್ದಾದರೆ. ಇಲ್ಲಿ ಏನು ಮಾಡಿದ್ರು, ಎರಡೂ ಕೈಗಳನ್ನು ಮುಗಿದುಕೊಂಡು ಒಂಟಿ ಕಾಲಿನಲ್ಲಿ ಆದರೂ ನಿಲ್ಬೋದು, ಎರಡು ಕಾಲಿನಲ್ಲಿ ಆದರೂ ನಿಲ್ಬಹುದು. ಹಿಂಗಾಗಿ ಬರ್ತವೆ, ಹಿಂಗಾಗಬೇಕು ಮುಖ ಅನ್ನೋದು ಇಷ್ಟೇ ಅರ್ಥ. ಮತ್ತು ಮೇಲೆ ಎತ್ತೋದು ಅಂದ್ರೆ ಹಿಂಗೆ ಮ್ಯಾಲ್ಕ್ ನೋಡೋದು ಅಂತ ಅರ್ಥ ಅಲ್ಲ. ಹೀಗೆ ಇಷ್ಟು ಹೀಗೆ ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ ಅಂತ ಬಸವಣ್ಣವ್ರು ಕೇಳಿದಂತೆ ಹಿಂಗೆ ಮಾಡಬೇಡ. ಇದು ವಂದನಾ ಮುದ್ರೆ, ಇದು ವರವಂದನ ಅನ್ನುವ ಮುದ್ರೆ. ನೇರವಾಗಿ ನಿಂತುಕೋ ಅಂತ ಹೇಳ್ತಾರೆ ಇಲ್ಲಿ ಅವರು. ನಿಂತು ಈ ಮುದ್ರೆಯನ್ನು ಮಾಡಂತಾರೆ, ಕುಡಿತು ಮಾಡನ್ನೋದು ಇಲ್ಲ. ನಿಂತು ಈ ಮುದ್ರೆಯನ್ನು ಮಾಡು ಅಂತ ಹೇಳ್ತಾರೆ. ನೋಡ್ರಿ, ಕರಯುಗಂ ಊರ್ಧ್ವ ಮುಖದೊಳು ವಂದಿ ಪತ್ತಿ ಅಂದ್ರೆ ಗಟ್ಟಿಯಾಗಿ ಹಿಡಿದುಕೊಂಡು, ಸೈತಿರೆ ಸಮಾಧಾನದಿಂದ ಇದ್ದದ್ದೇ ಆದರೆ, ಪಿಡಿದು ಎಸೆದಿರುವುದು ಅದು ತಾನೇ. ಸೈತಿರೆ ಪಿಡಿದು ಹೀಗೆ ತೋರುತ್ತಿರ್ಬೋದು, ಎಸೆದಿರ್ಬೋದು ಅಂದ್ರೆ ತೋರುತ್ತಿರ್ಬೋದು ಅಂತ ಅರ್ಥ ಮಾಡೋದು, ಒಗೆಯುವುದು ಅಂತ ಅರ್ಥ ಅಲ್ಲ. ಎಸೆದಿರ್ಬೋದು, ಪಿಡಿದು ಎಸೆದಿರ್ಬೋದು, ಎರಡೂ ಕೈಗಳನ್ನು ಕೈ ಮುಗಿದುಕೊಂಡು ನೀನು ಮೇಲು ಮುಖ ಮಾಡಿ ನಿಂತುಕೊಳ್ಳುವುದು. ಅದು ಎಷ್ಟು ಹೊತ್ತಿರಬೇಕು, ಬಹಳ ಹೊತ್ತಿರಬೇಕು ಅನ್ನೋ ಅರ್ಥದಲ್ಲಿ ಬರ್ತಾರೆ. ಮುದ್ರಾ ಅಂದ್ರೆ ಕೈ ಮುಗಿದು ಬಿಡೋದಲ್ಲ, ಸಮಯ ಕೊಡ್ತಾರೆ ಅದಕ್ಕೆ. ಆ ಸಮಯಕ್ಕೆ ಅನುಗುಣವಾಗಿ ಅದನ್ನು ಹಿಡಿದುಕೊಂಡು ನಿಂತದ್ದೇ ಆದರೆ, ಪಿಡಿದು ಸೈತಿರೆ ಪಿಡಿದು ಎಸೆದಿರ್ಪುದದು ತೋರುತ್ತಿರುವುದು ತಾನೇ ವರವಂದನಾ ಮುದ್ರೆ ಎನಿಪುದು. ಅದನ್ನು ವರವಂದನಾ ಮುದ್ರೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹರಣವೇ ಮೈತ್ರೇಯಿ ಕೇಳು, ಮುದದಿಂದ ಕೇಳು, ಸಂತೋಷದಿಂದ ಕೇಳು ಅಂತ ಅನ್ವಯ, ಮತ್ತೇನಿಲ್ಲ. ಇಲ್ಲಿ ಹೆಚ್ಚಿನ ವಿಷಯ ಏನಿಲ್ಲ, ನಮಗೆ ಏನು ಬಹಳಷ್ಟು ವಿಷಯ ತರಲಿಕ್ಕೆ. ಬಳಿಕ ಮುಂದೆ ನೋಡಿ, ಬಳಿಕವೇ ಅಂಗುಷ್ಠ ತರ್ಜನಿಗಳ ತುದಿಗೂಡಿ ಬಲದ ಮೇಲ್ಗೈ ವಾಮಪಾಣಿಯ ತಳದೊಳು ಒಂದಿರಲ್, ಅದೇ ಜ್ಞಾನಾಖ್ಯ ಮುದ್ರೆ ಎಂದು ಎಳಸಿ ಮೈತ್ರೇಯಿ ನೀನು ಅರಿವುದು. ಜ್ಞಾನಾಖ್ಯ ಮುದ್ರೆ ಏನು ಬರ್ದಲ್ಲೇ ಬರ್ದದ್ದಿಷ್ಟ, ಮತ್ತೇನಲ್ಲಿ ಹೀಗೆ ಹಿಡ್ಕೊಂಡ್ರು. ಜ್ಞಾನಾಖ್ಯ ಮುದ್ರೆ ಇದು, ಮತ್ತೇನಲ್ಲ. ಅಲ್ಲಿ ಬರ್ದದ್ದು ಹೆಂಗಿದೆ, ಇಲ್ಲಿ ಜ್ಞಾನಾಖ್ಯ ಮುದ್ರೆ ಯಾಕಂದ್ರು ಏನಂದ್ರು ಆಮೇಲೆ ನೋಡೋಣ, ಸುಮ್ಮನೆ ತೋರಿಸಿದ್ದೇನೆ. ಬಳಿಕ ಅಂಗುಷ್ಠ ಅಂದ್ರೆ ಹೆಬ್ಬೆರಳ, ತರ್ಜನಿ ಎರಡು ತುದಿ ಕೂಡ್ಬೇಕು. ಹಿಂಗಲ್ಲ, ಹಿಂಗೆ ತುದಿ ಕೂಡ್ಬೇಕು, ಎರಡು ಹಿಂಗೆ ತುದಿ ಕೂಡಿದಾಗ ಚಂದ ಆಕೈತಿ. ಹಿಂಗೆ ತುದಿ ಕೂಡ್ಬೇಕು. ಅಂಗುಷ್ಠ ತರ್ಜನಿಗಳ ತುದಿಗೂಡಿ ಬರ್ದಾರೆ ನೋಡು. ತುದಿಗೂಡಿ ಕೂಡ್ಸೋದಂದ್ರೆ ಹಿಂಗೂ ಕೂಡ್ಸಕ್ಕೆ ಬರ್ತೈತಿ, ಅದಕ್ಕೆ ಅವರು ತುದಿಗೂಡಿ ಅಂತ ಬರ್ತಾರೆ. ಜ್ಞಾನ ಮುದ್ರೆ ಆಗ್ಬೇಕಾದ್ರೆ ತುದಿಗೂಡಿ ಬಲದ ಮೇಲ್ಗೈ, ಬಲದ ಈ ಕೈ ಮೇಲ್ಗೈ, ಎಡಗಡೆ ಅಂಗೈ ಹಿಂಗೆ ಇಟ್ಕೊಂಡು ಹಿಂಗೆ ಹಿಡಿಯೋದು. ಯಾಕಂದ್ರೆ ಸೋಲ್ತತಿ, ಅದಕ್ಕೆ ಆಧಾರ ಕೊಡೋದು, ಮತ್ತೇನಲ್ಲ. ಅದನ್ನ ಯಾಕೆ ಹಂಗೆ ಬರೆದ್ರು ಅಂದ್ರೆ, ಮೇಲ್ಗೈ ವಾಮಪಾಣಿಯ ತಳದೊಳು ಒಂದಿರಲ್, ಎಡಗೈ ತಳ ಅಂದ್ರೆ ಇದು, ತಳದೊಳು ಒಂದಿರಲು ತಳದೊಳು ಒಂದಿರಲ್, ಅದೇ ಜ್ಞಾನಾಖ್ಯ ಮುದ್ರೆ ಎಂದು ಎಳಿಸಿ. ಅದು ಜ್ಞಾನಾಖ್ಯ ಮುದ್ರೆ ಎಂದು ಎಳಸಿ ಪ್ರೀತಿಯಿಂದ ಮೈತ್ರೇಯಿ ನೀನರಿವುದು. ಈ ಜ್ಞಾನಾಖ್ಯ ಮುದ್ರೆ ಅಂತ ಯಾಕಂದ್ರು ಅನ್ನೋದನ್ನು ಸ್ವಲ್ಪ ವಿಶ್ಲೇಷಣೆ, ಮತ್ತೇನಿಲ್ಲ. ಹಿಂಗೆ ಹಿಡಿದ್ರೆ ಜ್ಞಾನಾಖ್ಯ ಮುದ್ರೆ ಅಂತ ಯಾಕಂದ್ರು. ಇವು ಮೂರು ಏನು ಹೇಳ್ತಾವ ಅಂತ ಕೇಳಿದರೆ, ಸತ್ವಗುಣ, ರಜೋಗುಣ, ತಮೋಗುಣ. ಇವು ಪ್ರಕೃತಿಯಲ್ಲಿ ಇರ್ತಕ್ಕಂಥವುಗಳು. ಇದು ಚಿದಾಭಾಸ, ತೋರ್ಬೆರಳ.
ಇದು ಬ್ರಹ್ಮ. ಇಲ್ಲಿ 5 ಇದಾವೆ. ಇದು ಚಿದಾಭಾಸ ಮೊದಲು ಬ್ರಹ್ಮವೇ ಇತ್ತಿದು. ಅದನ್ನು ಬಿಟ್ಟು ಈ 3 ಗುಣಗಳೊಡನೆ ಕೂಡಿಕೊಂಡಿತು. ಸತ್ವ ರಜ ತಮ ಅನ್ನುವ ಗುಣಗಳೊಡನೆ ಕೂಡಿಕೊಂಡಿತು. ಈ ಕಿರುಬೆರಳೆ ಸತ್ವಗುಣ, ಉಂಗುರ ವಿರಳ ಅನಾಮಿಕೆ, ಇದು ರಜೋಗುಣ, ಇದಂತೂ ತಮೋಗುಣ, ನಡುವಿನ ಬೆರಳು. ಯಾಕಂದ್ರೆ ತಮೋಗುಣನ ಭಾಳಿದೆ, ಆಲಸ್ಯನ ಭಾಳಿದೆ. ರಜೋಗುಣ ಹರಿದಾಟ, ಸತ್ವಗುಣ ಕಡಿಮೆ ಇದೆ. ಸತ್ವಾತ್ ಸಂಜಾಯತೆ ಜ್ಞಾನಂ, ಸತ್ವಗುಣ ಕಡಿಮೆ ಇದೆ. ಈ ಏನಾಯಿತು, ಈ ಬ್ರಹ್ಮ ಸ್ವರೂಪವಾಗಿರುವಂತಹ ಜೀವಾಪ್ ವಿಧಾನ ಕೂಡಿದಾಗ ಜೀವಾಪ್ ಆಗ್ಯಾನ. ಈ 3 ಗುಣಗಳು ಬಿಟ್ಟಿತ್ತು ಹೋಗು ನೀನ ಬ್ರಹ್ಮ. 3 ಗುಣಗಳೊಡನೆ ಕೂಡಿಕೊಂಡು ನೀ ಚಿದಾಭಾಸ ಜೀವ. ಇದರ ಅರ್ಥ ಮತ್ತೇನಲ್ಲ. ಜ್ಞಾನಾಖ್ಯ ಮುದ್ರೆ ಅಂತ ಯಾಕೆ ಬರೆದ್ರು ಅಂದ್ರೆ ಪರಿಪೂರ್ಣ ಇದೆ ಇದು. ಮತ್ತೇನು ಇದೇನಿದೆ, ಪರಿಪೂರ್ಣ ಇದೆ. ಇದ್ರೊಳಗೆ ಏನೈತಿ, ಏನೂ ಇಲ್ಲ, ಬಯಲೈತಿ. ಆತ್ಮತತ್ವ ಹೇಗಿದೆ, ಪರಿಪೂರ್ಣ ಇದೆ, ನಿರ್ಗುಣ ಇದೆ, ನಿರಾಕಾರ ಇದೆ. ಇದಕ್ಕೆ ಮುಖ ಯಾವ ಕಡೆ ಐತೆ, ಯಾವ ಕಡೆ ಮುಖನೂ ಇಲ್ಲ. ರವಂಡ್ ಇದ್ದದಕ್ಕೆ ಮುಖ ಇಲ್ಲ. ಏನು ಉದ್ದಿದೆಯಾ, ಉದ್ದಿಲ್ಲ. ಸುಮ್ಮನೆ ತಿಳ್ಸಕ್ಕೆ ಹೆಂಗೆ ಮಾಡಿದ್ದೇವೆ, ಗುಂಡನು ಅಲ್ಲದು, ತಿಳ್ಸಕ್ಕೆ ಹೆಂಗೆ ಮಾಡಿದ್ದೇವೆ. ಗುಂಡಂತೂ ಹೇಳಕ್ಕೆ ಬರೋದಿಲ್ಲ. ಅಂದರೆ ನಿರ್ಗುಣ ನಿರಾಕಾರ, ಈ ಪೊಳ್ಳು ಭಾಗ ನಿರ್ಗುಣ ನಿರಾಕಾರ ಅಂತ ಹೇಳ್ತದೆ. ಅದಕ್ಕಾಗಿ ಇದನ್ನು ಜ್ಞಾನ ಮುದ್ರೆ ಅಂತ ಶಾಸ್ತ್ರದಲ್ಲಿ ಕರೆದುಕೊಂಡು ಬಂದಿದ್ದಾರೆ ಅಂತ ಇದರ ಅಭಿಪ್ರಾಯ. ಹೀಗಾಗಿ ಜ್ಞಾನ ಮುದ್ರೆ ಬಳಿಕವೇ ಅಂಗುಷ್ಟ ತರ್ಜನಿಗಳ ತುದಿಗೂಡಿ ಬಲದ ಮೇಲ್ಗೈ ವಾಮ ಪಾಣಿಯ ತಳದೊಳು ಒಂದಿರಲ್ ಅದೇ ಜ್ಞಾನಾಖ್ಯ ಮುದ್ರೆ ಎಂದು ಎಳಸಿ ಮೈತ್ರೇಯಿ ನೀನರಿವುದು. ಮುಗಿತಾ ನುಡಿ. ಪರತತ್ವದಳು ಮನೋವಾಯು ವೃತ್ತಿಗಳು ಅಡಗಿರೆ ತಾನೇ ನಿಲಲ್ ಅನಿಮಿಷಮಾಗಿ ತರಹರ ಮಾದುದೆ ಶಾಂಭವಿ ಮುದ್ರೆ ಅಥವಾ ಖೇಸರಿ ಎಂಬ ಮುದ್ರೆ ನೋಡದು ತಾನೇ. ಈ ಖೇಸರಿ ಮುದ್ರೆ ಸ್ವಲ್ಪ ಕಷ್ಟನೇ ಇದು ನೋಡಿ ಹೇಳ್ತಾರೆ ಅವರು. ಪರತತ್ವದಳು ಮನೋವಾಯು ವೃತ್ತಿಗಳ ಅಡಗಿರೆ. ಮನ ಮತ್ತು ಇಲ್ಲೇನು ಮಾಡಿದರು, ವಾಯು ಅಂತ ಬರೆದ್ರು. ಇಲ್ಲಿ ಪ್ರಾಣ ಸಹಿತ ಮನಸ್ಸಲ್ಲಿರಬೇಕು ಅಂತ. ಮನೋವಾಯು ವೃತ್ತಿಗಳು ಅಡಗಿರೆ. ಪ್ರಾಣ ಸಹಿತ ಮನಸ್ಸು ಆತ್ಮನಲ್ಲಿ ಪರತತ್ವದಳು ಅಂದ್ರೆ ತತ್ವ ಅನ್ನೋ ಶಬ್ದಕ್ಕೆ ಹೇಳೋಣ ಆಮೇಲೆ. ಬ್ರಹ್ಮದಲ್ಲಿ ಅಂತ ಸಹಜವಾದ ಅರ್ಥ ಇದು. ತತ್ವ ಅಂದರು. ಪರತತ್ವದಳು ಅಡಗಿರೆ ಅಂದರೆ ಅವೆರಡು ಮನಸ್ಸು, ಪ್ರಾಣವಾಯು ಸಹಿತವಾದ ಮನಸ್ಸು ಅಡಗಿರೆ ತಾನೇ ನಿಲ್ಲಲು. ಯಾವುದಂದ್ರು ಅಡಗಿರೆ ತಾನೇ ನಿಲ್ಲಲು ಅನಿಮಿಷಮಾಗಿ. ಇಲ್ಲಿ ಶಾಂಭವಿ ಮುದ್ರೆ ಹೇಳಕ್ಕೆ ಹೊರಟಿದ್ದಾರೆ. ಅನಿಮಿಷಮಾಗಿ ಅನ್ನೋದ್ರಿಂದ ಕಣ್ಣು ರೆಪ್ಪೆ ಮುಚ್ಚದೆ ಅಂತಾಯಿತು. ಅನಿಮಿಷಮಾಗಿ ಕಣ್ಣು ರೆಪ್ಪೆ ಮುಚ್ಚದೆ ನಿನ್ನ ಕಣ್ಣು ಗುಡ್ಡಿ ಏನಿದೆಯಲ್ಲ, ಕಪ್ಪು ಗುಡ್ಡಿ, ಅದಕ್ಕೆ ಕನೀನ ಅಂತ ಹೆಸರು ಕೊಡ್ತಾರೆ. ಆ ಕಪ್ಪು ಗುಡ್ಡಿಯಲ್ಲಿ ಒಂದು ಸಣ್ಣ ರಂಧ್ರ ಐತಿ. ನಮಗೆ ಕಪ್ಪು ಗುಡ್ಡಿ ದೊಡ್ಡದೈತಿ, ಅದರಲ್ಲಿ ಒಂದು ಸಣ್ಣದ ರಂಧ್ರ ಐತಿ. ಆ ರಂಧ್ರದಿಂದಲೇ ಇದನ್ನೆಲ್ಲ ನಾವು ನೋಡ್ತಾ ಇದ್ದೇವೆ. ಅದು ಅಲುಗಾಡದೆ ಪರಬ್ರಹ್ಮಾಕಾರದಲ್ಲಿ ನಿಂತದ್ದಾದರೆ ಅಲುಗಾಡಬಾರ್ದು, ಕಣ್ಣು ಮುಚ್ಚಬಾರ್ದು, ತೆರೆದದ್ದೇ ಇರ್ತದೆ. ಕಣ್ಣು ಮುಚ್ಚಲು ಅಂತೂ ಬಾರ್ದು. ಹಿಂಗೆ ಹಿಡ್ಕೊಂಡ್ರಿ ಎಷ್ಟು ಹೊತ್ಕೊಂಡಿರ್ತಾರೆ ನೋಡ್ರಿ. ಕಣ್ಣು ತೆರ್ಕೊಂಡ್ರಿ, ಕಣ್ಣಾಗ ನೀರು ಬರೋಕ್ಕೆ ಚಲೋ ಆಗ್ತಾವೆ. ಕಣ್ಣು ತೆರ್ಕೊಂಡ್ರಿ ನೀವು ಗೊತ್ತಾಗ್ತದೆ. ಇದು ಖೇಸರಿ ಮುದ್ರೆ ಅಥವಾ ಶಾಂಭವಿ ಮುದ್ರೆ ಅಂತ ಬರೀತಾರೆ. ಪರತತ್ವದಳು ಮನೋವಾಯು ವೃತ್ತಿಗಳು ಅಡಗಿರೆ ತಾನೇ ನಿಲ್ಲಲು ಅನಿಮಿಷಮಾಗಿ ಅಂತ ಕಣ್ಣು ಮುಚ್ಚದೆ ಅನಿಮಿಷಮಾಗಿ ತರಹರ ಮಾದುದೆ ಸಮಾಧಾನದಿಂದ ಕುಡಿದುಕೊಂಡಿರುವುದೇ ತರಹರ ಮಾದುದೆ ಶಾಂಭವಿ ಮುದ್ರೆ ಅಥವಾ ಖೇಸರಿ ಎಂಬ ಮುದ್ರೆ. 2 ಹೆಸರು ಕೊಟ್ಟಾರೆ ಇದಕ್ಕೆ. ಶಾಂಭವಿ ಮುದ್ರೆ ಅಂತಾರೆ, ಖೇಸರಿ ಮುದ್ರೆ ಅಂತೂ ಕೂಡ ಕರೀತಾರೆ. ಖೇಸರಿ ಎಂಬ ಮುದ್ರೆ ನೋಡೋದು ತಾನೆ. ಪರತತ್ವ, ತತ್ವ ಅಂದ್ರೆ ಆತ್ಮತತ್ವ, ಮತ್ತೇನಲ್ಲ. ತತ್ವ ಅಂದ್ರೆ ಆತ್ಮತತ್ವ. ಅದು ಎಲ್ಲಿ ಬರ್ದಾರ ಅಂತ ಕೇಳಿದ್ರೆ ಮತ್ತು ನಾವು ಭಗವದ್ಗೀತೆಗೆ ಹೋಗೋಣ ನಿಮಗೆ ತಿಳಿಯುವಂಗ. ತತ್ವದರ್ಶಿಗಳು ಅಂತ ಬರೆದ್ರಲ್ಲಿ. ಅಸತಃ ಭಾವ ನ ವಿದ್ಯತೆ ಸತಃ ಅಭಾವ ನ ವಿದ್ಯತೆ ಅಂತ ಹೇಳುವಾಗ ಇದು ಯಥಾರ್ಥವಾದ ಇದರ ಸ್ವರೂಪವನ್ನು
ಸತ್ ಅಂದ್ರೆ ಯಾವುದು, ಅಸತ್ ಅಂದ್ರೆ ಯಾವುದು, ಈ ಎರಡು ಪದಾರ್ಥಗಳ ಅಂತಹ ಅಂದ್ರೆ ಸಾರವನ್ನು ಅರಿತವರು ಯಾರು ಅಂತ ಕೇಳಿದರೆ ತತ್ವದರ್ಶಿಗಳು ಅಂತ ಬರೋದ್ರಲ್ಲಿ. ತತ್ವದರ್ಶಿಗಳು ಅಂದ್ರೆ ಯಾರು ಅಂತ ವ್ಯಾಖ್ಯಾನ ಮಾಡ್ತಾರೆ ಭಗವತ್ಪಾದರು. ತತ್ವ ಅಂದ್ರೆ ಏನು ಅಂತ ವ್ಯಾಖ್ಯಾನ ಮಾಡ್ತಾರೆ. ತದಿತಿ ಸರ್ವನಾಮ, ತತ್ ಅಂದ್ರೆ ಸರ್ವನಾಮ ಶಬ್ದ. ಅದು ನಿಮಗೆ ಮತ್ತೆ ಸರ್ವನಾಮ ಅದು ಬಂತಂದ್ರೆ ವ್ಯಾಕರಣ ಬರ್ತದೆ. ಸರ್ವನಾಮ ಅಂದ್ರೆ ಅದು ಇದು, ಅದು ಇದು ಏನಿದಾವಲ್ಲ, ಇದು ಸರ್ವನಾಮ ಶಬ್ದ. ಅದು ಅಂತ ಯಾವ್ದಕ್ಕಾರ ಹೇಳ್ರಿ. ಅದು ಅದು ಅವನು ಅವಳು ಇವೆಲ್ಲ ಸರ್ವನಾಮ ಶಬ್ದಗಳು. ಇದು ಇವನು ಇವಳು ಇವೆಲ್ಲ ಸರ್ವನಾಮ ಶಬ್ದಗಳು. ತತ್ ಅಂದ್ರೆ ಅದು ಸರ್ವನಾಮ ಶಬ್ದ. ಸರ್ವಂ ಬ್ರಹ್ಮ, ಸರ್ವಂ ಖಲ್ವಿದಂ ಬ್ರಹ್ಮ ಅನ್ನುವಂತೆ ಶ್ರುತಿ ಪ್ರಮಾಣದಲ್ಲಿ ಪ್ರತಿಯೊಂದಕ್ಕೂ ಭಾಷ್ಯಕಾರರಿಗೆ ಸರ್ವಂ ಖಲು ಇದಂ ಬ್ರಹ್ಮ, ಸರ್ವಂ ಬ್ರಹ್ಮ, ಇದೆಲ್ಲ ತೋರುವಂಥದ್ದೆಲ್ಲವೂ ಬ್ರಹ್ಮವೇ. ಸರ್ವಂ ಖಲು ಇದಂ ಬ್ರಹ್ಮ, ಇದೆಲ್ಲವೂ ಬ್ರಹ್ಮವೇ. ಆವಾಗ ತಸ್ಯ ಭಾವ, ಅದರ ಸ್ವರೂಪ. ತಸ್ಯ ಭಾವ ಅಂದ್ರೆ ಅದರ ಯಥಾರ್ಥವಾದ ಸ್ವರೂಪ ತತ್ವಂ. ಅಂದ್ರೆ ಇಲ್ಲಿ ನಾಮರೂಪಗಳನ್ನು ನೇತಿಗಳೆದು ಕೇವಲ ಕಾರಣದ ರೂಪದಿಂದ ಇರುವ ಯಾವ ಆತ್ಮ ಇದ್ದಾನೆಯೋ ಅಥವಾ ಆತ್ಮ ಇದೆಯೋ, ಆತ್ಮ ಇದ್ದಾನೆಯೋ ಅದು ಪುಲ್ಲಿಂಗ ಆತ್ಮ ಅಂದಾಗ, ಪರಬ್ರಹ್ಮ ಅಂದಾಗ ಅದು ನಪುಸಕಲಿಂಗ. ಪರಬ್ರಹ್ಮವಿದೆಯೋ ಅದುವೇ ತತ್ವ. ಆ ತತ್ವವನ್ನು ತಿಳಿದವರು ಅವರು ತತ್ವದೃಷ್ಟಿಗಳು, ಆತ್ಮತತ್ವವನ್ನೇ ನೋಡುವವರು. ಜಗತ್ತು ಅಸತ್ಯೆಂದು ತಿಳಿದು ನೇತಿಗಳಿದವರು. ನಾವು ಹೇಳ್ತೇವೆ ಅವೆರಡರ ಹಂತವನ್ನು ಯಾಥಾತ್ಮ್ಯವನ್ನು, ಸತ್ ಅಂದರೆ ಯಾವುದು, ಅಸತ್ ಅಂದರೆ ಯಾವುದು, ಈ ಎರಡರ ಯಾಥಾತ್ಮ್ಯವನ್ನು ಅರಿತವರು ತತ್ವದರ್ಶಿಗಳು. ನಾವೇನಾಗಿದ್ದೇವೆ ಈಗ ತತ್ವದರ್ಶಿಗಳಾಗಿಲ್ಲ. ಯಾಕಂದ್ರೆ ಅಲ್ಲಿ ನಮ್ಮ ಸ್ಥಿತಿ ಹೋಗ್ಬೇಕಲ್ಲ. ಕೇವಲ ಆತ್ಮತತ್ವ ಕಾಣಬೇಕು, ಜಗತ್ತು ಮಿಥ್ಯ ಅಂತ ನಿಶ್ಚಯ ಆಗಬೇಕು. ಆಗ ನಾವು ಕೂಡ ಜಗತ್ತಂದ್ರೇನು ಆತ್ಮ ಅಂದ್ರೇನು ಅರಿತವರಾಗ್ತೇವೆ. ಅಂಥದ್ದಕ್ಕೆ ಕರೆದುಕೊಂಡು ಹೋಗುವುದಕ್ಕಾಗಿಯೇ ತತ್ವ, ಅದಕ್ಕೆ ಮತ್ತು ವಿಶೇಷಣ ಕೊಟ್ಟರು ಗ್ರಂಥಕಾರರು. ಪರತತ್ವ ಅಂತ ಬರೆದ್ರು, ಬರೀ ತತ್ವ ಅನ್ನಲಿಲ್ಲ. ಪರತತ್ವದಳು ಒಂದು ನಿಜಗೊಂಡು ಪದ ನೆನಪು ಮಾಡೋನು. ನೋಡು ನೋಡು ನೀನೇ ಪರವೆಂದು ತತ್ವಗೂಡದೆ ವಿಲಕ್ಷಣನಾಗಿ ನಿಂದು ಅಂದರು. ಮತ್ತು ಇಲ್ಯಾವ ತತ್ವ ಅಂತ ಕೇಳಿದರೆ ಸ್ಥೂಲ ಶರೀರದಲ್ಲಿರುವ 25 ತತ್ವಗಳು, ಸೂಕ್ಷ್ಮ ಶರೀರದಲ್ಲಿರುವ 17 ತತ್ವಗಳು. ಇವು ತತ್ವಗಳಲ್ಲ, ತತ್ವಗಳಂತೆ ಕಾಣ್ತಾವೆ. ಆತ್ಮತತ್ವದ ಇರುವಿಕೆಯನ್ನು ಪಡೆದುಕೊಂಡು ತಾವು ತತ್ವಗಳಲ್ಲದಿದ್ದರೂ ಕೂಡ ತತ್ವಗಳಂತೆ ಕಾಣುತ್ತವೆ ಅಂತ ಇದರ ಅಭಿಪ್ರಾಯ. ಅರ್ಥಾತ್ ಈ ಶರೀರ ಈಗ ಇದ್ದಂಗೆ ತೋರಾಕತ್ತಲ್ಲ, ಇದ್ರಾಗ 25 ತತ್ವ ಇದಾವೆ. ಮತ್ತು ಇದು ಇದ್ದಂಗೆ ತೋರಾಕತ್ತೈತೆ ಅಂದರೆ ಯಾವುದರ ಇರುವಿಕೆಯನ್ನು ಪಡ್ಕೊಂಡದು? ಇದು ಆತ್ಮನ ಇರುವಿಕೆಯನ್ನು ಪಡ್ಕೊಂಡದ. ಒಂದು ವೇಳೆ ಆತ್ಮನ ಇರುವಿಕೆ ಅಂದರೆ ವಿಶೇಷ ಚೇತನದ ಇರುವಿಕೆ ಇಲ್ಲದೆ ಹೋದರೆ ಇದೇನಾಗ್ತದೆ? ಶವ ಆಗ್ತದೆ. ವಿಶೇಷ ಚೇತನ ಯಾವಾಗ ಆಗ್ತದೆ? ಸೂಕ್ಷ್ಮ ಶರೀರದೊಡನೆ ಕೂಡಿಕೊಂಡಾಗ ವಿಶೇಷ ಚೇತನ ಆಗ್ತದೆ. ಇದರಾಗ ವಿಶೇಷ ಚೇತನ ಯುಕ್ತವಾಗಿರೋ ಸೂಕ್ಷ್ಮ ಶರೀರ ಇದೆ ಅಂತ ಇದು ವ್ಯವಹಾರ ಮಾಡ್ತಾ ಇದೆ. ಒಂದು ವೇಳೆ ಆ ಸೂಕ್ಷ್ಮ ಶರೀರ ಹೊರಟು ಹೋಯ್ತು ಅಂದ್ರೆ ವಿಶೇಷ ಚೇತನವು ಕೂಡ ಅಲ್ಲಿ ಇಲ್ಲ ಅಂತ ಅರ್ಥ. ಅದು ಹೋಗೋದಿಲ್ಲ, ಸೂಕ್ಷ್ಮ ಶರೀರ ಅಷ್ಟೇ ಹೋಗ್ತೈತೆ. ಯಾಕೆ? ಈ ಬಗುಶು ಆದ್ರೆ ಆಕಾಶ ಹೋಗಿದ್ದೇನೆ? ಹೋಗಿಲ್ಲ. ಸಾಮಾನ್ಯ ಚೇತನವೇ ಸೂಕ್ಷ್ಮ ಶರೀರದೊಡನೆ ಕೂಡಿಕೊಂಡಾಗ, ತಿಳಿಸಾಕಿದ ಕೂಡಿಕೊಂಡಾಗಲ್ಲ, ಸಾಮಾನ್ಯ ಶರೀರವೇ ಚೇತನದೊಡನೆ ಕೂಡಿಕೊಳ್ತದೆ. ಅದು ಕೂಡಿಕೊಂಡಾಗ ಅಲ್ಲಿ ಜೀವಭಾವ, ಅಲ್ಲಿ ವ್ಯವಹಾರ ನಡೀತದೆ. ಎಲ್ಲ ಪ್ರಾಣಿಗಳಲ್ಲಿ ಜೀವಭಾವ ಇದೆ. ಆದುದರಿಂದ ಇಲ್ಲಿ ಜೀವ ಹೋಗ್ತದನ್ನೋ ಸುಳ್ಳು. ಸೂಕ್ಷ್ಮ ಶರೀರ ಹೋಗ್ತದೆ. ಸ್ಥೂಲ ಶರೀರಕ್ಕೂ ಸೂಕ್ಷ್ಮ ಶರೀರಕ್ಕೂ ವಿಯೋಗ ಆಗುವುದೇ ಮರಣ. ಮತ್ತು ಸೂಕ್ಷ್ಮ ಶರೀರಕ್ಕೂ ಸ್ಥೂಲ ಶರೀರಕ್ಕೂ ಕೂಡುವಿಕೆಯೇ ಜನ್ಮ. ಆತ್ಮ ಹೋಗವಲ್ಲ ಬರವಲ್ಲ. ಜೀವ ಚೇತನ ಅಂದ್ರೆ ಆತ್ಮಸ್ವರೂಪ, ಅದು ಹೋಗುವುದಲ್ಲ ಬರುವುದಲ್ಲ. ನಿನ್ನ ಸ್ವರೂಪ ಹೋಗುವುದು ಅಲ್ಲ ಬರುವುದು ಅಲ್ಲ, ಅದುವೇ ನಿಜವಾದ ವಸ್ತು. ಇದು ಆಭಾಸಾತ್ಮಕವಾಗಿರುವಂಥ ವಸ್ತು ಅಂತ ಯಾರೋ ತಿಳಿದುಕೊಂಡಿದ್ದಾರೆಯೋ ಆತ್ಮವೇ ಸತ್ಯ, ಇದು ಮಿಥ್ಯ. ಈ ನಿಶ್ಚಯ ಯಾರು ಮಾಡಿದ್ದಾರೆಯೋ ಅವರು ತತ್ವದರ್ಶಿಗಳು ಅಂತ ಇದರ ಅರ್ಥ, ಮತ್ತೇನಲ್ಲ. ಪರತತ್ವ ಅಂದರೆ ಪರಬ್ರಹ್ಮ ಅಂತ. ಆ ಪರಬ್ರಹ್ಮವೇ ಏನಾಗಿದೆ? ಪರತತ್ವದೋಳು ಅಂದ್ರೆ ಆ ಪರಬ್ರಹ್ಮದಲ್ಲಿಯೇ ನಿನ್ನ ಮನ ಮತ್ತು ಪ್ರಾಣ ವೃತ್ತಿಗಳು ಅಡಗಿದ್ದೇ ಆದರೆ ನೀನೇ ಪರಬ್ರಹ್ಮ ಸ್ವರೂಪಳು ಅಥವಾ ಸ್ವರೂಪಿಣಿ ಆಗುತ್ತಿ ಅಂತ ಅಭಿಪ್ರಾಯ. ಮುದ್ರ ಹೇಳಕತ್ತಾರೆ. ಮುಂದಿನ ಸೂತ್ರಕ್ಕೆ ಹೋಗೋಣ್ರಿ. ಕೇಳು ಬಳಿಕ ಪಂಚಯೋಗವಿದನು ಆಳಲಹುದು ಮುಕ್ತಿ ಪದವನು. ಕೈವಲ್ಯ ಪದ್ಧತಿಯ ಗ್ರಂಥದ
ಇವ 5 ಯೋಗ ಹೇಳ್ಯಾರಲ್ಲ ಅವನ್ನ ಇಲ್ಲಿ ಹೇಳ್ಯಾರ, ಮತ್ತೇನಿಲ್ಲ. ಮಂತ್ರ ಯೋಗ, ಲಯ ಯೋಗ, ಹಠ ಯೋಗ, ರಾಜಯೋಗ, ಶಿವಯೋಗ ಅಂತ ಏನು ಹೇಳ್ಯಾರಲ್ಲ ಅವನ್ನ ಇಲ್ಲಿ ಹೇಳ್ಯಾರ, ಸಂಕ್ಷಿಪ್ತವಾಗಿ ಹೇಳ್ಯಾರ. ನೋಡೋಣ್ರಿ, ಒಂದು ಎರಡು ನೋಡಿ ನೋಡೋಣ, ಟೈಮ್ ಆಯ್ತು ಹೆಂಗಿದ್ರು ನಮ್ಗೆ. ಕೇಳು ಬಳಿಕ ಪಂಚಯೋಗದಳು ಮಂತ್ರಯೋಗ, ಹಠಯೋಗ, ಲಯಯೋಗ, ಹಠಯೋಗ, ರಾಜಯೋಗ, ಶಿವಯೋಗ, 5 ಯೋಗ. ಅದೇನು ವ್ಯಾಖ್ಯಾನ ಮಾಡೋದು ಏನು ಕೆಲಸ ಇಲ್ಲ ಇಲ್ಲಿ. 1, 2, 6, 8 ವರ್ಣದ ಮನುಗಳ. 1, 2, 6, 8. ಓಂ ಅನ್ನೋದು 1, 2 ಅನ್ನೋದು ಸೋಹಮ್ಮ, 6 ಓಂ ನಮ ಶಿವಾಯ ಅಂತ ಇಟ್ಕೊಡ್ರಿ, 6. ಇನ್ನು 8 ಅಕ್ಷರದ ಮಂತ್ರ ಅಂತ ಹೇಳ್ಯಾರ. ಅದಕ್ಕೆ ಮತ್ತೇನು ಸೇರಿಸ್ತಾರೋ, ಹಿಂದೊಂದು ಮುಂದೊಂದು ಓಕಾರ ಸೇರಿಸ್ತಾರೋ ಏನು ಮಾಡ್ತಾರೋ, ಅಂತೂ 8 ಅಕ್ಷರದ ಮಂತ್ರ ಅಂತ ಪ್ರಸಿದ್ಧಿ ಇದೆ. ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋದು 12 ಮಂತ್ರ ಅಂತ ಪ್ರಸಿದ್ಧಿ ಇದೆ. ಹಿಂಗೆ ಆಯಾಯ ಮಂತ್ರಗಳನ್ನು ಏನು ಮಾಡಬೇಕು ಅನ್ನೋದನ್ನು ಮುಂದೆ ಬರೀತಾರೆ, ನೋಡೋಣಂತ. 1, 2, 6, 8 ವರ್ಣದ ಮನುಗಳ ಅಂದ್ರೆ ಮಂತ್ರಗಳ. ಛಂದಸ್ಸು, ಪ್ರತಿಯೊಂದು ಮಂತ್ರವನ್ನು ಅನುಷ್ಠಾನ ಮಾಡಬೇಕಾದ್ರೆ ಅದಕ್ಕೆ ಋಷಿ, ಛಂದಸ್ಸು, ದೇವತ, ಆಮೇಲೆ ಬೀಜ ಇತ್ಯಾದಿ 6 ಅದಾವ ಅಂಗಗಳು. 6 ಅಂಗಗಳನ್ನು ಈಗ ನಾವು ಪೂಜಾ ಕುಂತಾಗ ಅವನ್ನ ಹೇಳ್ಕೊಂಡ ಮಾಡಬೇಕು. ಧ್ಯಾನ ನೀವು ಜಪ ಮಾಡುವಾಗ ಅವನ್ನ ಹೇಳ್ಕೊಂಡ ಮಾಡಬೇಕು. ಉದಾಹರಣೆಗೆ ಶ್ರೀಕೃಷ್ಣ ಪರಮಾತ್ಮ ದೇವತಾ ಅಂತ ಆರಂಭ ಆಗ್ತದೆ ಭಗವದ್ಗೀತೆ. ಅಲ್ಲಿ ಋಷಿ ವ್ಯಾಸ ಮಹರ್ಷಿಗಳೇ ಋಷಿ. ಅಲ್ಲಿ ಋಷಿ ಯಾವುದು ಅಂದ್ರೆ ಅನುಷ್ಠುಪ್ ಛಂದಸ್ಸ, ಹೀಗೆಲ್ಲ ಬರ್ಕೊಂಡು ಬಂದಾರೆ. ನೀವು ಪಂಚಾಕ್ಷರಿ ಮಂತ್ರಕ್ಕೂ ಇದೆ, ಅಲ್ಲಿ ನಿಮಗೆ ಗುರುಗಳು ಹೇಳಿಕೊಡ್ತಾರೆ. ಇದು ಶಾಸ್ತ್ರದಲ್ಲಿ ನೆನಪು ಮಾಡೋದಷ್ಟೇ. ಋಷಿ, ದೇವತಾ, ಛಂದಸ್ಸು ಮೊದಲಾದವುಗಳನ್ನ ಅರಿಬೇಕು ಅಂತ ಇಲ್ಲಿ ಶಾಸ್ತ್ರದಲ್ಲಿ ಹೇಳುವುದಷ್ಟೇ. 1, 2, 6, 8 ವರ್ಣದ ಮನುಗಳ ಛಂದವನ್ನು ಅರಿದು, ಅದು ಛಂದ ಅಂತ ಒಂದೇ ಶಬ್ದ ಹಾಕ್ಯಾರ, ಉಳಿದುವೆಲ್ಲ ಹಾಕಿಲ್ಲ. ಛಂದಸ್ ಅಂತ ಒಂದೇ ಹಾಕ್ಯಾರ. ಇದು ಉಪಲಕ್ಷಣಾತ್ಮಕವಾಗಿ. ಉಪಲಕ್ಷಣ ಅನ್ನೋ ಶಬ್ದವನ್ನು ನೀವು ಬಳಸ್ತೀರಿ ಲಕ್ಷಣಶಾಸ್ತ್ರದಲ್ಲಿ. ಉಪಲಕ್ಷಣ ಅಂದರೆ ಏನು? ಒಂದನ್ನು ಹೇಳಿದರೆ ಹಲವನ್ನು ಹೇಳಿದಂತೆ ಆಗುವುದು ಯಾವುದೋ ಅದು ಉಪಲಕ್ಷಣ ಅಂತೂ ಅರ್ಥ ಇದೆ. ಒಂದನ್ನು ಹೇಳಿದಾಗ ಬಹಳಷ್ಟನ್ನು ಹೇಳುವುದು ಯಾವುದು ಇದೆ ಅದು ಉಪಲಕ್ಷಣ. ಹೇಗೆ ಅಂದರೆ ದೃಷ್ಟಾಂತ ಕೊಡ್ತೇನೆ. ಈಗ ಒಲೆಯ ಮೇಲೆ ಅಕ್ಕಿ ಹಾಕಿದ್ದಾರೆ ಕುದಿಲಿಕ್ಕೆ, ಅಕ್ಕಿಯೇ ಕುದಿಲಿಕ್ಕೆ ಹಾಕಿದ್ದಾರೆ. ಅದು ಕುದ್ದ ಮೇಲೆ ಅನ್ನ ಆಗ್ತದೆ. ಅದು ಅಕ್ಕಿ ಹಾಕಿದ್ರು ಕುದೀತು, ಏನು ಮಾಡ್ತಾರೆ? ಪೂರ್ಣ ಅಕ್ಕಿ ಕಾಳು ಕುದ್ದಿದೆಯೋ ಅಥವಾ ಇಲ್ಲೋ ಅಂತ ನೋಡ್ಲಿಕ್ಕೆ ಒಂದು ಕಾಳು ಹಿಸುಕಿ ನೋಡ್ತಾರೆ. ಅದೊಂದು ಕಾಳು ಕುದ್ದತಿ. ಒಂದು ಕಾಳು ಕುದ್ದತಿ ಅಂದರೆ ಏನರ್ಥ? ಎಲ್ಲ ಕಾಳುಗಳು ಕುದ್ದಿವೆ ಅಂತ ಅರ್ಥ ಮಾಡಬೇಕು. ಇದು ಉಪಲಕ್ಷಣ. ಒಂದನ್ನು ತಿಳಿದಾಗ ಎಲ್ಲವನ್ನೂ ತಿಳಿದಂತೆ ಆಗುವುದು ಉಪಲಕ್ಷಣ ಅಂತ ಬರೆದ್ದಾರೆ. ಉಪಲಕ್ಷಣ. ಹಾಗೆ ಇಲ್ಲಿ ಛಂದ ಅನ್ನೋದು ಉಪಲಕ್ಷಣಾತ್ಮಕವಾಗಿ ಹೇಳಿದ್ದು. ಅಲ್ಲಿ ಋಷಿ, ಛಂದಸ್ಸು, ದೇವತ, ಬೀಜಾದಿಗಳೇನಿದಾವಲ್ಲ ಅವುಗಳನ್ನು ನೀವು ನಿಮ್ಮ ಗುರುಗಳಿಂದ ತಿಳಿದುಕೊಳ್ಳತಕ್ಕದ್ದು ಅಂತ ಅಭಿಪ್ರಾಯ. ಗುರುಮುಖದಿಂದಲೇ ಆ ಮಂತ್ರ ಬಂದಾಗ ಅದಕ್ಕೆ ಬೆಲೆ ಇದೆ. ನಾವು ಪುಸ್ತಕ ಓದಿ ಆ ಮಂತ್ರವನ್ನು ಅನುಷ್ಠಾನ ಮಾಡಿದರೆ ಅದಕ್ಕೆ ಬೆಲೆ ಇಲ್ಲ. ಗುರುಗಳ ಮುಖದಿಂದಲೇ ಸ್ವೀಕಾರ ಮಾಡಬೇಕು. ಶಂಖದ ಮುಖದಿಂದಲೇ ನೀರು ಬಂದಾಗ ತೀರ್ಥ ಆಗ್ತದೆ. ಹಾಗೆ ಶ್ರೀ ಗುರುಗಳ ಶ್ರೀಮುಖದಿಂದಲೇ ಆ ಮಂತ್ರವನ್ನು ಪಡೆಯುವುದು ಪ್ರತಿಯೊಬ್ಬ ಸಾಧಕನ ಕರ್ತವ್ಯ. ಇಲ್ಲದೆ ಹೋದರೆ ಅದಕ್ಕೆ ಬೆಲೆ ಇಲ್ಲ ಅನ್ನೋದು ಅಭಿಪ್ರಾಯ, ಮತ್ತೇನಿಲ್ಲ. ಇಲ್ಲಿ ಉಪಲಕ್ಷಣ ಅನ್ನೋದು ಗೊತ್ತಾಯ್ತಲ್ಲ ನಿಮಗೆ. ಛಂದ ಅಂತ ಬರೆದ್ರು. ಛಂದವನರಿದು ಅಂದ್ರೆ ಅದೊಂದೇ ಅಲ್ಲ, ಛಂದವನರಿದು ಎಳಸಿ ಪ್ರೀತಿಯಿಂದ ಅದನ್ನು ಕುಂದದೆ ಅಂದರೆ ವಿಚ್ಛಿತಿ ಇಲ್ಲದೆ, ಅಂದರೆ ಒಂದಿನ ಮಾಡಿದೆ 8 ದಿನ ಬಿಟ್ಟು ಅಂತಲ್ಲ. ದಿನ ಅದಕ್ಕೊಂದು ಸಮಯ ಇರ್ತದೆ. 5 ಸಮಯ ಹೇಳ್ತಾರೆ ನೋಡೋಣ. ಕುಂದದೆ ಜಪಿಸುತ್ತಿರಲು, ಜಪ ಮಾಡಬೇಕು. ಜಪಿಸುತ್ತಿರಲು ಅದು 3 ವಿಧವಾದ ಜಪ ಹಿಂದೆ ಹೇಳ್ಕೊಂಬಂದಾರ. ಇನ್ನೊಬ್ಬರಿಗೆ ಕೇಳುವಂಗ ವಾಚಿಕ, ಆಮೇಲೆ ತುಟಿಗಳಷ್ಟೇ ಅಲಗಾಡಿದರೆ ಮಾನಸಿಕ ಜಪ ಆಯಿತು. ಇನ್ನು ಮನಸ್ಸಿನಲ್ಲಿ ಅಷ್ಟೇ ಮಾಡಿದರೆ ಉಪವಂಸ ಆಯಿತು ಅಂತ ಹೇಳ್ಕೊಂಬಂದಾರ. ಉಪವಂಸವು ಮಾನಸ ವಾಚಿಕ ಅಂತ ಹೇಳ್ಕೊಂಬಂದಾರಲ್ಲ. ಇಲ್ಲಿ ಬಹಳಷ್ಟು ಬೆಲೆ ಯಾವುದಕ್ಕೆ ಅಂತ ಕೇಳಿದ್ರೆ ಮಾನಸ ಜಪಕ್ಕೆ. ಉಪವಂಸ ಜಪ ತುಟಿ ಅಲಗಾಡ್ತದೆ, ಇನ್ನೊಬ್ಬರಿಗೆ ಕೇಳುವಂಥದ್ದು ವಾಚಿಕ ಆಗ್ತದೆ. ನಿನ್ನ ಮನಸ್ಸಿನಲ್ಲಿ ನೀನು ಆ ಮಂತ್ರವನ್ನು ಜಪ ಮಾಡ್ತಾ ಹೋದ್ರೆ ಮಾನಸ ಜಪ ಆಗ್ತದೆ.
ಮಾನಸ ಜಪ ಮಾಡಕ್ಕೆ ಕೊಡ್ರಿ ನಿದ್ರೆ ಬರ್ತದೆ, ವಾಚಕ ಮಾಡ್ರಿ ನಿದ್ರೆ ಬರೋದಿಲ್ಲ, ಯಾಕೆ ಬಾಯಿ ಮಾತಾಡ್ತಿರ್ಬೇಕು. ಉಪವಂಶ ಮಾಡ್ರಿ ತುಟಿ ಅಲಗಾಡ್ತಿರ್ಬೇಕು. ಆದರೆ ಮಾನಸ ಜಪ ಮಾಡಕ್ಕೆ ಹೋಗ್ರಿ ಏಕಾಗ್ರ ಆಗಿಬಿಡ್ತದೆ. ಬುದ್ಧಿ ಮನಸ್ಸು ಏಕಾಗ್ರ ಆಗಿದೆ ಅಂದ್ರೆ ಜಪದ ಕಡೆ ಲಕ್ಷ್ಯ ಇತ್ತು ಏನು ತೊಂದರೆ ಆಗೋದಿಲ್ಲ. ಅಂದ್ರೆ ಧ್ಯೇಯ ವಸ್ತುವಿನ ಕಡೆ ಲಕ್ಷ್ಯ ಇತ್ತು ಏನು ತಪ್ಪಾಗೋದಿಲ್ಲ. ಧ್ಯೇಯ ವಸ್ತು ಮರಿತು ಅಂದ್ರೆ ನಿದ್ರೆಗೆ ಹೋಗ್ತದೆ ಮಾನಸ ಜಪ ಮಾಡುವಾಗ. ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ನೀವು ಇನ್ನೊಬ್ಬರಿಗೆ ಹೇಳುವಾಗ ಮಾಡ್ತಾ ಇರುವಾಗ ಹರೇ ರಾಮ್ ಹರೇ ಕೃಷ್ಣ ಯಾವ್ದಾರ ಅನ್ರಿ, ಕೃಷ್ಣ ಕೃಷ್ಣ ಅನ್ರಿ, ಹರೇ ರಾಮ್ ಹರೇ ಕೃಷ್ಣ ಅನ್ರಿ. ಇದನ್ನು ಮಾಡ್ತಾ ಇರುವಾಗ ನಿದ್ರೆ ಬರೋದಿಲ್ಲ. ಉಪವಂಶ ಜಪ ಮಾಡುವಾಗಲೂ ಕೂಡ ತುಟಿ ಅಲಗಾಡ್ತಿರ್ತಾವ ಅಂತ ಹೇಳಿದಾರಲ್ಲ, ಹಾಗೂ ನಿದ್ರೆ ಬರೋದು ಕಡಿಮೆ. ಮಾನಸ ಜಪ ಮಾಡೋಕ್ಕಾದ್ರೆ ನಿದ್ರೆ ಬರ್ತದೆ. ಅದಕ್ಕಂತಾರೆ 1 2 6 8 ಕುಂದದೆ ಜಪಿಸುತ್ತಿರಲ್ ಅದು ಮಂತ್ರ ಯೋಗವು ಇದು ಎಂದು ಹೇಳುವರು ಸಂಯಮಿಗಳು ಸಾಧಕರು. ಸಂಯಮಿಗಳಂದ್ರೆ ತಮ್ಮ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಂಡಂತಹ ಉನ್ನತ ಮಟ್ಟದ ಸಾಧಕರು ತತ್ವವೇತ್ತರು ಇದನ್ನು ಹೇಳುತ್ತಾರೆ ಅಂತ ಒಟ್ಟು ಈ ನುಡಿಯ ಅಭಿಪ್ರಾಯ. ಇಲ್ಲೇನು ಮಾಡ್ತಾರೆ, ಮುಂದೆ 5 ಯೋಗ ಹೇಳ್ತಾರಲ್ಲ. ಈಗ ಸುಮ್ಮನೆ ಒಂದು ನುಡಿಯಲ್ಲಿ ಸಂಕ್ಷಿಪ್ತ ಪರಿಚಯ ಕೊಟ್ಟರು, 5 ಯೋಗ ಹೇಳ್ತಾರೆ. ನಾದದ ನಿಜದೊಳಗಾಗಲಿ ಬಿಂದುವಿನ ರಮ್ಯವಾದ ರೂಪದೊಳಗಾಗಲಿ ಅಸುಗೂಡಿ ಭೇದವಳಿದು ಮನವಿರೆ ಲಯ ಯೋಗವೆಂದು ಓದಿ ಸೂರಿಗಳು ಹೇಳುವರು. ಮೊದಲನೇದು ಮಂತ್ರ ಯೋಗ ಆಯಿತು, ಇದು ಲಯ ಯೋಗ ಹೇಳ್ತಾರೆ. ಅದನ್ನು ನಾಳೆ ನಾವು ನೀವು ತಿಳಿದುಕೊಳ್ಳೋಣವೆಂದು ಹಾರೈಸಿ ವಿರಮಿಸುತ್ತೇನೆ. ಓಂ ತತ್ಸತ್ ಪರಬ್ರಹ್ಮಣೇ